ವೀಕ್ಷಕರಿಗೆಲ್ಲರಿಗೂ ಎಸ್ಎಸ್ಎಲ್ಸಿ ಪಿಯುಸಿ ಆಯಿತು ಮುಂದೇನು ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾನು ರಜನಿ. ಈ ದಿನದ ಕಾರ್ಯಕ್ರಮದ ಟಾಪಿಕ್ ಏನು ಅಂತಂದ್ರೆ ಸಿಇಟಿ. ಹೌದು, ಸಿಇಟಿ ಎಕ್ಸಾಮ್ಸ್ ಹೇಗೆ ನಡೆಯುತ್ತೆ, ಸಿಇಟಿ ಎಕ್ಸಾಮ್ಸ್ ಆದಮೇಲೆ ಕೌನ್ಸಿಲಿಂಗ್ ಹೇಗೆ ನಡೆಯುತ್ತೆ, ಸೀಟ್ ಹೇಗೆ ಚೂಸ್ ಮಾಡ್ಕೊಳ್ಬೇಕು, ಅದಕ್ಕಿರುವಂತಹ ವಿಧಿವಿಧಾನಗಳು ಯಾವ್ಯಾವ ರೀತಿ ಇದೆ, ಈ ಎಲ್ಲದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಈ ದಿನ ನಮ್ಮೊಟ್ಟಿಗಿದ್ದಾರೆ ಆದರ್ಶ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಚೀಫ್ ಪ್ರಮೋಟರ್ ಮತ್ತು ಪ್ರಿನ್ಸಿಪಲ್ ಆದಂತಹ ಡಾಕ್ಟರ್ ಉದಯ್ ಕುಮಾರ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಓಕೆ ವೀಕ್ಷಕರೇ, ನಿಮಗೂ ಕೂಡ ಸಿಇಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಟಿವಿ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ಪ್ರಿನ್ಸಿಪಲ್ ಇದ್ದಾರೆ ನಮ್ಮೊಟ್ಟಿಗೆ, ನಿಮಗೆ ಬೇಕಾದಂತಹ ಮಾಹಿತಿಯನ್ನು ಅವರಿಂದ ಪಡ್ಕೊಳ್ಬೋದು. ಈಗ ಮೊದಲನೇದು ಏನು ಅಂತಂದರೆ, ಇವಾಗ ಆಲ್ರೆಡಿ ಸಿಇಟಿ ಎಕ್ಸಾಮ್ ಆಗಿರೋರಿಗೆ ಸಿಇಟಿ ಬಗ್ಗೆ ಸ್ವಲ್ಪನಾದ್ರು ನಾಲೆಡ್ಜ್ ಇರುತ್ತೆ. ಈಗ ಫಸ್ಟ್ PUC ಅಥವಾ ಸೆಕೆಂಡ್ PUC ಬಂದಿರೋ ಮಕ್ಕಳಿಗೆ ಸಿಇಟಿ ಬಗ್ಗೆ ಅಷ್ಟೊಂದು ಗೊತ್ತಿರಲ್ಲ, ನಾಲೆಡ್ಜ್ ಇರಲ್ಲ. ಸೊ ಏತಕ್ಕಾಗಿ ಈ ಸಿಇಟಿ ಎಕ್ಸಾಮ್ನ ಮಾಡ್ತಾರೆ ಎಕ್ಸಾಕ್ಟ್ಲಿ? ಈ ಸಿಇಟಿ ಎಕ್ಸಾಮ್ ಯಾತಕ್ಕಾಗಿ ಮಾಡ್ತಾರೆ ಅಂತಂದ್ರೆ, ಈ ಸಿಇಟಿನಲ್ಲಿ ಅಡ್ಮಿಷನ್ ದೊರಕದವರಿಗೆ ಬಹಳ ಕಡಿಮೆ ಫೀಸ್ನಲ್ಲಿ ಓದೋದಕ್ಕೆ ಅವಕಾಶ ಸಿಗುತ್ತೆ. ಇವಾಗ ಯಾವ್ಯಾವ ಥರ ಅವಕಾಶಗಳಿದೆ ಅಂದರೆ, ಒಂದು ಸಿಇಟಿ, ಇನ್ನೊಂದು ಕಾಮೆಟ್ಗೆ, ಮತ್ತೊಂದು ಮ್ಯಾನೇಜ್ಮೆಂಟ್. ಸಿಇಟಿನಲ್ಲಿ 45% ಸೀಟ್ಸ್ ಇರುತ್ತೆ, ಕಾಮೆಟ್ಗೆನಲ್ಲಿ 30%, 75 ಆಯಿತು. ಇನ್ನು ಉಳಿದಿದ್ದ 25% ಮ್ಯಾನೇಜ್ಮೆಂಟ್ ಸೀಟ್ಸ್. ಇದರಲ್ಲಿ ಮಿನಿಮಮ್ ಫೀಸ್ ಬರೋದು ಸಿಇಟಿ ಮುಖಾಂತರ. ಅದಕ್ಕೆ ಯಾರು ಅದ್ರಲ್ಲಿ ಸಿಗದೆ ಇರೋರು ಕಾಮೆಟ್ಗೆನಲ್ಲಿ ಪ್ರಯತ್ನ ಪಡ್ಬೋದು. ಕಾಮೆಟ್ಗೆನಲ್ಲಿ ಇನ್ನೂ ಹೆಚ್ಚಿನ ಫೀಸ್ ಆಗುತ್ತೆ, ಮೋರ್ ದೆನ್ ಡಬಲ್ ಆಫ್ ಸಿಇಟಿ. ಮ್ಯಾನೇಜ್ಮೆಂಟ್ದು ಅದಕ್ಕಿಂತಲೂ ಜಾಸ್ತಿ, ಅದಕ್ಕೆ ಒಂದು ಲಿಮಿಟ್ ಅನ್ನೋದೇ ಇಲ್ಲ. ಹೌದು, ಅದು ಈಸ್ಕೊಳ್ಳೋರ್ ಲಿಮಿಟ್, ಕೊಡೋರ್ ಲಿಮಿಟ್ ಅದ್ರ ಮೇಲೆ ಹೋಗುತ್ತೆ ಅಷ್ಟೇ, ಆ ರೀತಿ ಇರುತ್ತೆ. ಆದ್ರಿಂದ ಹುಡುಗರಿಗೆ ಸಿಇಟಿನಲ್ಲಿ ಸಿಕ್ಬಿಟ್ರೆ ತುಂಬಾನೇ ಅನುಕೂಲ ಆಗುತ್ತೆ. ಓಕೆ, ಈ ಸಿಇಟಿ ಎಕ್ಸಾಮ್ ಅಂತ ಬಂದಾಗ ಪ್ರಿಪರೇಷನ್ ಎಷ್ಟು ಮುಖ್ಯ ಆಗಿರುತ್ತೆ ಈ ಎಕ್ಸಾಮ್ಗೆ? ಇದು ತುಂಬಾನೇ ಮುಖ್ಯ. ಯಾಕೆ ಅಂತಂದ್ರೆ, ಇಂಜಿನಿಯರಿಂಗ್ ನೀವು ತಗೊಂಡ್ರೆ 50% ಆಫ್ ದಿ CET marks and 50% of PUC marks is counted for the overall ranking. ಇಂಜಿನಿಯರಿಂಗ್ ಅಲ್ಲಾದ್ರೂ ಅಷ್ಟು. ಮೆಡಿಕಲ್ಗೆ ಹೋಗ್ಬಿಟ್ರೆ ನಿಮ್ಮ PUC ಮಾರ್ಕ್ಸ್ ಲೆಕ್ಕಕ್ಕೆ ಬರೋದಿಲ್ಲ, 100% CET ಮಾರ್ಕ್ಸ್ ಮೇಲೆ ಹೋಗುತ್ತೆ ರ್ಯಾಂಕಿಂಗ್. ಈ ಸಲ ಅಂದ್ರೆ ಈಗ ಮೊದಲಿಂದನೂ ಹೀಗೆ ಐತಾ ಅಥವಾ ಈಗ ಏನಾದರೂ ಬದಲಾವಣೆ ಆಗಿದೆ? ಇವೆಲ್ಲ ಮುಂಚಿನಿಂದಲೂ ಹೆಚ್ಚು ಕಡಿಮೆ ಇದೇ ತರಾನೇ ಇದು ಬಂದಿದೆ. ಇವಾಗ ಹೊಸ ಬದಲಾವಣೆಗಳು ಇತ್ತೀಚಿನ ವರ್ಷಗಳಲ್ಲಿ ಅಂತಂದ್ರೆ, ಆನ್ಲೈನ್ ಕೌನ್ಸಿಲಿಂಗ್. ಕೌನ್ಸಿಲಿಂಗ್ ಅಂದ್ರೆ ಮುಂಚೆ ಮ್ಯಾನ್ಯುಯಲ್ ಕೌನ್ಸಿಲಿಂಗ್ ಆಗೋದು, ನಾವೇ ಅಲ್ಲಿ ಎದುರಿಗೆ ಹೋಗಿ ಕೂತ್ಕೊಂಡು ಯಾವ್ಯಾವ್ದು ಡಿಸ್ಪ್ಲೇ ಅಲ್ಲಿ ನೋಡ್ಕೊಂಡು ಈ ಕಾಲೇಜ್ ಬೇಕು ಈ ಕಾಲೇಜ್ ಬೇಕು ಅಂತ ತಗೊಳ್ತಾ ಇದ್ರು. ಇವಾಗ ಬಿಗಿನಿಂಗ್ ಅಲ್ಲೇನೆ ಆನ್ಲೈನ್ ಬಗ್ಗೆ ನಾನು ಮತ್ತಷ್ಟು ಮಾಹಿತಿಯನ್ನು ಆಮೇಲೆ ಪಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಈ ಸಿಇಟಿ ಪ್ರಿಪರೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಎಷ್ಟು ದಿನ ಎಕ್ಸಾಮ್ ಇರುತ್ತೆ? ಇದು ಒಂದೇ ದಿನ ಎಕ್ಸಾಮ್ ಅಥವಾ ಈ ಸಿಇಟಿಲಿ ಏನೆಲ್ಲ ವಿಷಯಗಳು ಒಳಗೊಂಡಿರುತ್ತೆ? ಆ ಮಕ್ಕಳು PUC ಓದಂತಹ ವಿಷಯಗಳೇ ಇರುತ್ತಾ ಅಥವಾ ಹೇಗಿರುತ್ತೆ ಇದು? ಹೆಚ್ಚು ಕಡಿಮೆ PUC ನಲ್ಲಿ ಓದಿದ ವಿಷಯಗಳೇ ಇರುತ್ತೆ. ಮತ್ತೆ ಪರೀಕ್ಷೆಗಳು ನಡೆಯೋದು 2 ದಿನ ನಡೆಯುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ. ಸರಿ, ಅದರಿಂದ ಒಟ್ಟು 2 ದಿನ ಪರೀಕ್ಷೆಗಳು ನಡೆಯುತ್ತೆ. ಒಂದೊಂದಕ್ಕೂ 60 ಮಾರ್ಕ್ಸ್ ಇರುತ್ತೆ. ಫಿಸಿಕ್ಸ್ 60, ಕೆಮಿಸ್ಟ್ರಿ 60, ಮ್ಯಾಥಮೆಟಿಕ್ಸ್ 60 ಅಂತ. ಸೊ ಇಂಜಿನಿಯರಿಂಗ್ ಬರೋರಿಗೆ ಈ 3 ಮಾತ್ರ ಮುಖ್ಯ. ಸೊ ಈ 180 ಮಾರ್ಕ್ಸ್ ಅಲ್ಲಿ ಎಷ್ಟು ತೆಗಿತಾರೆ ಅದಕ್ಕೆ 50% ವೇಟೇಜ್ ಕೊಟ್ಟು, ಅವರ PUC ಮಾರ್ಕ್ಸ್ಗೆ 50% ವೇಟೇಜ್ ಕೊಟ್ಟು, ಕೊನೆಗೆ ಸಿಇಟಿ ರ್ಯಾಂಕ್ ಅನೌನ್ಸ್ ಮಾಡ್ತಾರೆ. ಸಿಇಟಿ ರ್ಯಾಂಕ್ ಇವತ್ತು ಮೋರ್ ದನ್ 1 lakh ವರ್ಗು ಅನೌನ್ಸ್ ಮಾಡಿದ್ದಾರೆ. ಯಾಕೆಂತಂದ್ರೆ ಮೋರ್ ದ್ಯಾನ್ 50,000 to 60,000 ಸಿಇಟಿ ಸೀಟ್ಸ್ ಇರುತ್ತೆ. ಆದ್ರಿಂದ ಅಲ್ಲಿವರೆಗೂ ರ್ಯಾಂಕ್ಸ್ ಅನೌನ್ಸ್ ಮಾಡಿರ್ತಾರೆ. ಸುಮಾರು 50,000 ಅಷ್ಟು ನಮ್ಮ ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಸೀಟ್ ಇದೆ. ಮತ್ತೆ ಸಿಇಟಿನವ್ರಿಗೆ ಇಲ್ಲ, ಹೆಚ್ಚು ಕಡಿಮೆ 1 ಲಕ್ಷದಷ್ಟೇ ಇದೆ. ಅದರಲ್ಲಿ 45% ಸಿಇಟಿ ಮುಖಾಂತರ ಫಿಲಪ್ ಆಗೋದ್ರಿಂದ ಇದು ಬರುತ್ತೆ. ಉಳಿದಿದ್ದು ಕಾಮೆಟ್ಗೆ ಮತ್ತು ಮ್ಯಾನೇಜ್ಮೆಂಟ್ ಅಲ್ಲಿ ಬರುತ್ತೆ. ನಿಯರ್ಲಿ 1 lakh ಆಫ್ ಸೀಟ್ಸ್ ಇದೆ ಇವತ್ತಿನ ದಿನ. 1 ಲಕ್ಷ ಸೀಟ್. ಮತ್ತೆ ಸಿಇಟಿಗೆ ಬರೋರು ಓನ್ಲಿ ಕರ್ನಾಟಕದವ್ರಿಗೆ ಮಾತ್ರ ಅವಕಾಶ. ಕಾಮೆಟ್ಗೆ ಬಹಳ ಜನರ ತಪ್ಪಭಿಪ್ರಾಯ ಏನು ಅಂದ್ರೆ, ಇದು ಕರ್ನಾಟಕದವ್ರಿಗಲ್ಲ ಹೊರ ರಾಜ್ಯದವ್ರಿಗೆ ಅಂತ. ಅದು ತಪ್ಪು. ಕರ್ನಾಟಕದವ್ರಿಗೂ ಸಹ ಲಭ್ಯ ಇದೆ, ಹೊರ ರಾಜ್ಯದವ್ರಿಗೂ ಇದೆ. ಮ್ಯಾನೇಜ್ಮೆಂಟ್ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಓಕೆ ಸರ್, ಇವಾಗ ಮತ್ತೊಂದೇನು ಅಂತಂದ್ರೆ, ಈ ಸಿಇಟಿಗೂ ಮತ್ತು ಕಾಮೆಟ್ಗೆಗೂ ಏನು ಡಿಫರೆನ್ಸ್ ಇರುತ್ತೆ? ಎರಡೂ ಎಂಟ್ರೆನ್ಸ್ ಎಕ್ಸಾಮ್ಸ್. ಕಾಮೆಟ್ಗೆ ಆಲ್ ಇಂಡಿಯಾ ಲೆವೆಲ್ ಎಲ್ಲರೂ ಬರ್ತಿರ್ತಾರೆ ಎಕ್ಸಾಮ್ಸ್. ದೂರದ ಬಿಹಾರ, ಪಾಟ್ನಾ ಅಲ್ಲಿಂದ ಎಲ್ಲ ಬರ್ತಿರ್ತಾರೆ. ಅದೇ ಸಿಇಟಿಗೆ ಬರೀ ಕರ್ನಾಟಕದವ್ರು ಮಾತ್ರ ಬರ್ತಿರ್ತಾರೆ. ಮತ್ತೊಂದು ಪ್ರಶ್ನೆ ಏನು ಅಂತಂದ್ರೆ, ಈಗ ಸಿಇಟಿ ಎಕ್ಸಾಮ್ ಅಲ್ಲಿ ಬರೆದಂತಹ ವಿದ್ಯಾರ್ಥಿಗಳು ಕಾಮೆಟ್ಗೆ ಎಕ್ಸಾಮ್ ಅಲ್ಲೂ ಕೂಡ ಬರೀಬಹುದಾ ಅಥವಾ ಎರಡಲ್ಲಿ ಒಂದು ಚೂಸ್ ಮಾಡ್ಬೇಕು? ಇಲ್ಲ, ಎರಡನ್ನೂ ಬರೀಬಹುದು. ನಾನು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಯಾವಾಗಲೂ ಅದೇ ಹೇಳೋದು, ಈ ಸರ್ತಿದಂತೂ ಆಗೋಗಿದೆ, ಬಟ್ ಮುಂದಿನ ಇವಾಗ ಸೆಕೆಂಡ್ PUC ಮಾಡ್ತಾ ಇರೋ ವಿದ್ಯಾರ್ಥಿಗಳಿಗೆ ಸಿಇಟಿನೂ ಬರೀರಿ, ಕಾಮೆಟ್ಗೆನೂ ಬರೀರಿ. ಯಾಕೆಂದ್ರೆ ಸಿಇಟಿನಲ್ಲಿ ಸಿಕ್ಕರೆ ನಿಮಗೆ ತುಂಬಾ ಕಡಿಮೆ ಶುಲ್ಕದಲ್ಲಿ ಆಗುತ್ತೆ, ಕಾಮೆಟ್ಗೆ ಆದ್ರೆ ಡಬಲ್ ಆಗೋಗುತ್ತೆ.
ಮ್ಯಾನೇಜ್ಮೆಂಟ್ ಇನ್ನೂ ಜಾಸ್ತಿ ಆಗುತ್ತೆ. ಆದ್ದರಿಂದ ಎರಡರಲ್ಲೂ ಬರೀರಿ, ಅವಕಾಶ ಇದೆ. ಓಕೆ ಸರ್, ಇವಾಗ ಈ CET ಎಕ್ಸಾಮ್ ಅಂತ ಬಂದಾಗ ಈ CET ರ್ಯಾಂಕಿಂಗ್ ತಗೊಂಡಿರ್ತಾರೆ, ಅದರಲ್ಲಿ ಏನು ಐ ಮೀನ್ ಇದ್ರ ಕೆಟಗರಿ ವೈಸು ಕೂಡ ಸೀಟ್ಗಳನ್ನ ಅಲಾಟ್ ಮಾಡಿರ್ತಾರೆ ಅಲ್ಲ? ಅಂದ್ರೆ ರ್ಯಾಂಕಿಂಗ್ ಕೊಟ್ಬಿಟ್ಟಿರ್ತಾರೆ, ಆಮೇಲಿಂದ ಕೌನ್ಸಿಲಿಂಗ್ ಆಗೋವಾಗ ದೇರ್ ವಿಲ್ ಬಿ ರಿಸರ್ವೇಶನ್. ಜನರಲ್ ಮೆರಿಟ್ ಎಷ್ಟು % ಅಂತ, ಆಮೇಲೆ ಜನರಲ್ ಮೆರಿಟ್ ಟಿಪಿಕಲಿ ಅಬೌಟ್ 50% ಸೀಟ್ಸ್ ಜನರಲ್ ಮೆರಿಟ್ ಹೋಗುತ್ತೆ. ಇನ್ ಬೇರೆದು SC ST CAT 1 CAT 2A 2B 3A 3B ಈ ರೀತಿ ಪ್ರತಿಯೊಂದಕ್ಕೂ ಹೋಗುತ್ತೆ. ಮತ್ತೆ ಜನರಲ್ ಮೆರಿಟ್ನವ್ರಿಗೆ ಟು ಬಿ ಎಲಿಜಿಬಲ್ ಅಂಡರ್ CET ದೇ ಶುಡ್ ಹ್ಯಾವ್ ಸ್ಕೋರ್ಡ್ ಮಿನಿಮಮ್ 45% ಮಾರ್ಕ್ಸ್ in PUC in physics, chemistry, mathematics. ಅದು physics and mathematics compulsory. PCM ಇದರಲ್ಲಿ PCM ಅಲ್ಲೂ ಅಷ್ಟೇ physics and mathematics compulsory. ಆಮೇಲೆ ಮೂರನೇ ಸಬ್ಜೆಕ್ಟ್ ಇಟ್ ಕುಡ್ ಬಿ ಕೆಮಿಸ್ಟ್ರಿ, ಇಟ್ ಕುಡ್ ಬಿ ಬಯಾಲಜಿ, ಇಟ್ ಕುಡ್ ಬಿ ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ಹತ್ರ ಯಾವ್ದಾದ್ರು ಆಗ್ಬೋದು. 45% ಮಿನಿಮಮ್ ಇರಲೇಬೇಕು. ಅದೇ ಇನ್ ಬೇರೆ ಕ್ಯಾಟಗರೀಸ್ SC ST 2A 2B ಬೇರೆ ಎಲ್ಲ ಕ್ಯಾಟಗರೀಸ್ ಇದೆಯಲ್ಲ ಅವ್ರಿಗೆ 40% ಇದ್ರೂ ಸಾಕು. ಓಕೆ ಬ್ಯಾಕ್ವರ್ಡ್ ಕ್ಯಾಟಗರಿಗೆ 40% ಬರುತ್ತೆ, ರಿಮೈನಿಂಗ್ ಕ್ಯಾಟಗರಿಗೆ 45 ಅಗ್ರಿಗೇಟ್ ಮಿನಿಮಮ್ ಇರುತ್ತೆ. ಓಕೆ, ಇವಾಗ CET ಬಗ್ಗೆ ಹೇಳಿದ್ರಿ, ಈಗ ಕಾಮೆಂಟ್ಗೆ ಬಗ್ಗೆ ಹೇಳಿದ್ರಿ, ಇವಾಗ ಮ್ಯಾನೇಜ್ಮೆಂಟ್ ಕೋಟಾ ಬಗ್ಗೆ ತಿಳಿಸ್ಕೊಟ್ರಿ. ಸೊ ಇದು ಹಣದ ಮೇಲೆ ನಡೆಯುತ್ತೆ ಮ್ಯಾನೇಜ್ಮೆಂಟ್ ಕೋಟಾ ಅಂತ. ಈಗ CETಲಿ ಏನೆಲ್ಲ ಕೋರ್ಸ್ಗಳಿದೆ, ಐ ಮೀನ್ ಎಷ್ಟು ಇಂಜಿನಿಯರಿಂಗ್ ಕೋರ್ಸ್ಗಳನ್ನ ನಾವು ನೋಡ್ಬೋದು ನಮ್ಮ ಕರ್ನಾಟಕದಲ್ಲಿ? ಇಂಜಿನಿಯರಿಂಗ್ ಅಲ್ಲಿ ಸಾಕಷ್ಟು ಇದೆ. ದ ಮೋಸ್ಟ್ ಪಾಪ್ಯುಲರ್ ಬ್ರಾಂಚಸ್ ಆರ್ ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಮೆಕ್ಯಾನಿಕಲ್. ಅದಾದಮೇಲೆ ಇವಾಗ ಸಿವಿಲ್, ಎಲೆಕ್ಟ್ರಿಕಲ್ ಅಂದರೆ ಎಲೆಕ್ಟ್ರಾನಿಕ್ಸ್ ಅಂತಾರೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಅಂತಾರೆ. ಆಮೇಲೆ ಇನ್ನೂ ಬೇಕಾದ ಕೆಮಿಕಲ್ ಇಂಜಿನಿಯರಿಂಗ್, ಏರೋನಾಟಿಕ್ಸ್ ಇಂಜಿನಿಯರಿಂಗ್, ಈ ರೀತಿ ಬೇಕಾದಷ್ಟು ಇರುತ್ತೆ. ಮತ್ತೆ ಕೆಲವು ಹುಡುಗರು ನನ್ನ ಅಭಿಪ್ರಾಯದಲ್ಲಿ ಏನು ಅಂತಂದ್ರೆ ಏರೋನಾಟಿಕ್ಸ್ ಅಂತ ಒಂದೇ ಸರ್ತಿ ಸೆಲೆಕ್ಷನ್ ಮಾಡ್ಕೊಳಕ್ ಹೋಗ್ತಾರೆ, ಅಥವಾ ಮೆಕಾಟ್ರಾನಿಕ್ಸ್ ಅಂತ ಮಾಡ್ಕೊಳಕ್ ಹೋಗ್ತಾರೆ. ಮೆಕಾಟ್ರಾನಿಕ್ಸ್ ಇಸ್ ಎ ಕಾಂಬಿನೇಷನ್ ಆಫ್ ಮೆಕ್ಯಾನಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅನ್ನೋ ತರ ಆಗುತ್ತೆ. ಸೊ ಆ ರೀತಿ ಎಲ್ಲ ಹೊಸ ಹೊಸ ಕೋರ್ಸ್ಗಳು ಬಂದಿವೆ. ಬಟ್ ಜನರಲಿ ಅವೆಲ್ಲಾನು ಮೋರ್ ಡಿಸೈರಬಲ್ ಅಟ್ ಪೋಸ್ಟ್ ಗ್ರಾಜುಯೇಟ್ ಲೆವೆಲ್. ಸೊ ಬಿಕಾಸ್ ಇವಾಗ ಅಂಡರ್ ಗ್ರಾಜುಯೇಟ್ ಲೆವೆಲ್ ಮೆಕಾಟ್ರಾನಿಕ್ಸ್ ಅಂದ್ರೆ ಅವ್ರು ಮೆಕ್ಯಾನಿಕಲ್ಲು ಪೂರ್ತಿ ಡೀಟೇಲ್ಡ್ ಆಗಿ ಸ್ಟಡಿ ಮಾಡೋಕ್ಕಾಗಲ್ಲ, ಎಲೆಕ್ಟ್ರಾನಿಕ್ಸ್ ಸ್ಟಡಿ ಮಾಡೋಕ್ಕಾಗಲ್ಲ. ಆ ರೀತಿ ಆದಾಗ ಅವ್ರಿಗೆ ಉದ್ಯೋಗ ಅವಕಾಶಗಳು ಸ್ವಲ್ಪ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಅದೇ ಒಂದು ಮೆಕ್ಯಾನಿಕಲ್ ಮಾಡಿ ಆಮೇಲೆ ಅಟ್ ಪೋಸ್ಟ್ ಗ್ರಾಜುಯೇಟ್ ಲೆವೆಲ್ ಮೆಕಾಟ್ರಾನಿಕ್ಸ್ ಮಾಡ್ಬೋದು, ಅಥವಾ ಎಲೆಕ್ಟ್ರಾನಿಕ್ಸ್ ಮಾಡಿ ಮುಂದೆ ಮೆಕಾಟ್ರಾನಿಕ್ಸ್ ಮಾಡ್ಬೋದು. ಅದೇ ತರ ಈ ಏರೋನಾಟಿಕ್ಸ್ ಬಹಳ ಜನ ಹೋಗ್ತಾರೆ. ಅದು ಅಷ್ಟೇ, ಏರೋನಾಟಿಕ್ಸ್ ನಲ್ಲಿ that needs knowledge of electrical, electronics, computer science, civil, mechanical. ಈ ರೀತಿ ಬೇಕಾದಷ್ಟು ಜನ they can contribute to aeronautics. ಆದ್ದರಿಂದ it's always better to do some basic engineering and then at a postgraduate level they can choose aeronautics and then MS ಆ ಟೈಮ್ ಅಲ್ಲಿ ಅದರಲ್ಲಿ ಸ್ಪೆಷಲೈಸೇಷನ್ ಮಾಡ್ಕೋಬಹುದು. that's a better way. ಅದರಲ್ಲೂ ಕೂಡ ಈ ಇಂಜಿನಿಯರಿಂಗ್ ಅಲ್ಲಿ ಇರೋ ಅಷ್ಟೇ ಕೋರ್ಸ್ಗಳು ನಾವು ನೋಡಬಹುದಾ MTech ಅಲ್ಲೂ? ಇಲ್ಲ, ಇಂಜಿನಿಯರಿಂಗ್ ನಲ್ಲಿ 4 years ಪ್ರೋಗ್ರಾಮ್, ಅದು 2 years 1.5 years ಪ್ರೋಗ್ರಾಮ್. ಆದ್ರಿಂದ ದಿ ನಂಬರ್ ಆಫ್ ಸಬ್ಜೆಕ್ಟ್ಸ್ ಆಲ್ ದೋಸ್ ಥಿಂಗ್ಸ್ ವಿಲ್ ಬಿ ಮಚ್ ಲೆಸ್. ಅದೆಲ್ಲ ನಾನು ಕೇಳಿದ್ದು. ಇವಾಗ ಇನ್ಫಾರ್ಮೇಷನ್ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಕೋರ್ಸ್ಗಳು ಇದೆ, ಕೋರ್ಸ್ಗಳು ಬೇಕಾದಷ್ಟಿದೆ, ಅಲ್ಲೂ ಇದೆ. ಸಾಕಷ್ಟು ಸ್ಪೆಷಲೈಸೇಷನ್ಸ್ ಬರುತ್ತೆ. ಇವಾಗ ಕಂಪ್ಯೂಟರ್ ಸೈನ್ಸ್ ಮಾಡಿದವರು ಆಮೇಲೆ ಕಂಪ್ಯೂಟರ್ ನೆಟ್ವರ್ಕ್ ಇಂಜಿನಿಯರಿಂಗ್ ಅಂತ ಮಾಡ್ತಾರೆ, ಜಸ್ಟ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂತಲೇ ಮಾಡ್ತಾರೆ. ಈ ರೀತಿ ಬೇಕಾದಷ್ಟು ಅಲ್ಲೂ ಅವಕಾಶಗಳಿರುತ್ತೆ. ಹೌದು, ಬೇಕಾದಷ್ಟು ಕೋರ್ಸ್ಗಳಲ್ಲೂ ಬರುತ್ತೆ. ಓಕೆ, ಹೆಚ್ಚಾಗಿ ಇತ್ತೀಚಿನ ದಿನಗಳನ್ನ ನೋಡೋದಾದ್ರೆ, ಇತ್ತೀಚಿನ ಅಂತಲ್ಲ ತುಂಬಾ ಹಿಂದಿನಿಂದಲೂ ಕೂಡ ಫಸ್ಟ್ ಸೀಟ್ ಫಿಲಪ್ ಆಗದೆ ಕಂಪ್ಯೂಟರ್ ಸೈನ್ಸ್, ಅದಾಗ್ತಿದಂಗೆ ಜೊತೆಯಲ್ಲಿ ENC ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಅದಾಗ್ತಿದಂಗೆ ಸಿವಿಲ್, ಮೆಕ್ಯಾನಿಕಲ್, ಈ ರೀತಿ ಫಿಲ್ ಆಗ್ತಾ ಹೋಗುತ್ತೆ. ಅದೇ ಇವಾಗ ಟ್ರೆಂಡ್ ಮೆಕ್ಯಾನಿಕಲ್, ನೆಕ್ಸ್ಟ್ ಸಿವಿಲ್. ಓಕೆ, ಏನು ಬೇರೆ ಕಡೆ ಹೋಗ್ಲಿಕ್ಕೆ ಯಾಕೆ ಜನ ಅಷ್ಟು ಇದು ಮಾಡಲ್ಲ? ಎಸ್ಪೆಷಲಿ ಇದನ್ನೇ ಏನಕ್ಕೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಇಲ್ಲ, ಅದ್ರಲ್ಲಿ ಏನಾಗ್ಬಿಟ್ಟಿದೆ, ಕಂಪ್ಯೂಟರ್ ಸೈನ್ಸ್ ತುಂಬಾನೇ ಡಿಮ್ಯಾಂಡ್ ಇದೆ. ಕಂಪ್ಯೂಟರ್ ಸೈನ್ಸ್ ತುಂಬಾ ಡಿಮ್ಯಾಂಡ್ ಇದೆ ಅಂತ ಅಂದ್ಬಿಟ್ಟು ಅವಾಗ AICTನವರು ಯಾವುದೇ ಒಂದು ಕೋರ್ಸ್ಗೆ ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಬೇರೆ ಹಾಕ್ತಾರೆ, 120 180 ಸೀಟು ಆ ರೀತಿ ಅಂತ. ಬಿಕಾಸ್ ದೇರ್ ಇಸ್ ಟೂ ಮಚ್ ಆಫ್ ಡಿಮ್ಯಾಂಡ್. ಆಮೇಲಿಂದ ಬೇರೆ ಕೋರ್ಸ್ಗಳು ವಿಚ್ ಇಸ್ ಆಲ್ಮೋಸ್ಟ್ ಸಿಮಿಲರ್ ಟು ಕಂಪ್ಯೂಟರ್ ಸೈನ್ಸ್, ಲೈಕ್ ಇನ್ಫಾರ್ಮೇಶನ್ ಸೈನ್ಸ್ ಅಂತ ಶುರು ಮಾಡ್ಕೋತಾರೆ. ಆ ಇನ್ಫಾರ್ಮೇಶನ್ ಸೈನ್ಸ್ ಸಿಲೆಬಸ್ ಇಸ್ 95% ಸೇಮ್ ಇರುತ್ತೆ. ಸೊ ದಟ್ ದೇ ಕ್ಯಾನ್ ಅಡ್ಮಿಟ್ ಸಮ್ ಮೋರ್ ಸ್ಟೂಡೆಂಟ್ಸ್ ಅಂಡರ್ ಇನ್ಫಾರ್ಮೇಶನ್ ಸೈನ್ಸ್ ಅನ್ನೋ ತರ. ಅದೇ ತರ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ತುಂಬಾ ಒಳ್ಳೆ ಡಿಮ್ಯಾಂಡ್ ಇದೆ. ಆದ್ರಿಂದ ಅಷ್ಟೊಂದು ಸೀಟ್ಸ್ ಇಲ್ಲದೆ ಇರೋದ್ರಿಂದ ನೆಕ್ಸ್ಟ್ ಟೆಲಿಕಮ್ಯುನಿಕೇಶನ್ ಅಂತ ಒಂದು ಶುರು ಮಾಡ್ತಾರೆ. ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಲಿಟಲ್ ಡಿಫರೆಂಟ್, 4 ಸೆಮಿಸ್ಟರ್ ಸೇಮ್ ಇರುತ್ತೆ, ಬಟ್ ಆಮೇಲೆ ಸ್ವಲ್ಪ ಚೇಂಜಸ್ ಆಗುತ್ತೆ. ದಟ್ ಈಸ್ ಮೋರ್ ಟುವರ್ಡ್ಸ್ ಎಲೆಕ್ಟ್ರಿಕಲ್. ವೆರಸ್
ಟೆಲಿಕಮ್ಯುನಿಕೇಶನ್ ಇಸ್ ಆಲ್ಮೋಸ್ಟ್ ಸೇಮ್ ಆಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್. ಓಕೆ, ಈ ರೀತಿ ಆಗ್ತಾ ಇದೆ. ಓಕೆ ಸರ್, ಇವಾಗ ಇದು PUC ಮುಗಿಸಿದಂತಹ ವಿದ್ಯಾರ್ಥಿಗಳಿಗೆ CET, ಸೊ ಡಿಪ್ಲೊಮೊ ಕುರಿತಂತೆ ಒಂದಷ್ಟು ಮಾಹಿತಿ ನಿಮ್ಮ ಹತ್ರ ಪಡ್ಕೊಳ್ಳುತ್ತಿದೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬಂದ್ಲು ಕೆಲಸದಲ್ಲಿ ಇರ್ಬೇಕು. ಹಲೋ ಆಂಟಿ, ನಾನಿಲ್ಲಿ ನಿನ್ನೆ ತಾನೇ ಶಿಫ್ಟ್ ಆಗಿದ್ದೀನಿ. ಸ್ವಲ್ಪ ಹಸಿ ಶುಂಠಿ ಕೊಡ್ತೀರಾ? ಬಾ. ಚಹಾಗೋಸ್ಕರನಾ? ಹೌದು. ಕೂತ್ಕೋ. ಆಕ್ಚುಲಿ ಅಮ್ಮ ಅಂತಾಳೆ ಆರೋಗ್ಯಕ್ಕೆ ಒಳ್ಳೇದಂತ. ಆಂಟಿ ಇದಲ್ಲ, ಬರೀ ಶುಂಠಿ. ಇದರಲ್ಲಿ ಶುಂಠಿಯ ಜೊತೆ ಅಶ್ವಗಂಧ, ಮುಲೇಠಿ, ತುಳಸಿ ಮತ್ತು ಏಲಕ್ಕಿನೂ ಇದ್ದು ಆರೋಗ್ಯದ ಕಾಳಜಿ ಮಾಡುತ್ತೆ. ಅಮ್ಮನಿಗೂ ಹೇಳಿಬಿಡು. ರೆಡ್ ಲೇಬಲ್ ನ್ಯಾಚುರಲ್ ಕೇರ್ ನಿಮ್ಮನ್ನು ಮಾಡುತ್ತೆ ಒಳಗಿಂದಲೇ ಸ್ಟ್ರಾಂಗ್. ಒಡಿಯಾ ನ್ಯೂಸ್ ವೀಕ್ಷಕರಿಗೆಲ್ಲರಿಗೂ ಬ್ರೇಕ್ ನಂತರ ಮತ್ತೆ SSLC PUC ಆಯ್ತು ಮುಂದೇನು ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಟ್ಟಿಗಿದ್ದಾರೆ ಈ ದಿನ ಡಾಕ್ಟರ್ ಉದಯ್ ಕುಮಾರ್ ಅವರು. ನಮಗೆ ಸಾಕಷ್ಟು ಮಾಹಿತಿ ಕೂಡ ಕೊಡ್ತಾ ಇದ್ದಾರೆ CET ಬಗ್ಗೆ. ಈಗ ಮತ್ತೊಂದು ಕರೆ ಬಂದಿದೆ. ಹಲೋ ಹಲೋ, ನಮಸ್ತೆ. ಹಲೋ ನಮಸ್ತೆ. ನಿಮ್ಮ ಹೆಸರೇನು? ನನ್ನ ಹೆಸರು ಗೀತಾ ಅಂತ ಹೇಳ್ಬಿಟ್ಟು. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ತಾಯ್ಕೆರೆ ಅಂತ ಒಂದು ಗ್ರಾಮದಿಂದ ಮಾಡಿದ್ದೀವಿ. ಓಕೆ, ಈಗ ಆದರ್ಶ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಡಾಕ್ಟರ್ ಉದಯ್ ಕುಮಾರ್ ಅವರು ನಮ್ಮೊಟ್ಟಿಗಿದ್ದಾರೆ. CET ಬಗ್ಗೆ ನಿಮ್ಗೆ ಏನ್ ಮಾಹಿತಿ ಬೇಕಿತ್ತು ಕೇಳ್ಬೋದು, ಕೇಳಿ. ನಂದು ಈಗ ಇಂಜಿನಿಯರಿಂಗ್ 81,000 ಆಗಿದೆ. ಮತ್ತೆ ಇದ್ರದ್ದು ಅಗ್ರಿಕಲ್ಚರ್ ಮತ್ತೆ ವೆಟರ್ನರಿ 51,000 ರ್ಯಾಂಕಿಂಗ್ ಇದೆ. ಬಟ್ ಐ ಡಿಡ್ ನಾಟ್ ಗೋ ಟು ಅಗ್ರಿಕಲ್ಚರ್ ಅಂಡ್ ವೆಟರ್ನರಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಟು ಅದರ್ ಕೋರ್ಸಸ್. ಓಕೆ, ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಇವಾಗ ಆಲ್ರೆಡಿ CET ರ್ಯಾಂಕಿಂಗ್ ಬಂದಿದೆ, ಕರೆ ಕಟ್ ಆಗಿದೆ. ಓಕೆ, ಇನ್ನೊಂದು ಕರೆ ಇದೆಯಂತ ತಗೊಂಡ್ಮೇಲೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರೇನು? ನನ್ನ ಹೆಸರು ಗೀತಾ ಅಂತ. ಓಕೆ, ನಿಮ್ಗೆ ಏನ್ ಮಾಹಿತಿ ಬೇಕಿತ್ತು ಹೇಳಿ. ಮೇಡಮ್ ನಾನು ಇವಾಗ ಸೆಕೆಂಡ್ ಇಯರ್ BSc ಮುಗ್ದಿದೆ. ಓಕೆ, ನೆಕ್ಸ್ಟ್ ಇಯರ್ ಕಾಲೇಜ್ ಹೋಗ್ಬೇಕು ಫೈನಲ್ ಇಯರ್ಗೆ. ಓಕೆ, ನೆಕ್ಸ್ಟ್ BSc ಆದ್ಮೇಲೆ ಯಾವ ಕೋರ್ಸ್ ತಗೊಂಡ್ರೆ ಜಾಬ್ಗೆ ಅನುಕೂಲ ಆಗುತ್ತೆ ಅಂತ ಕೇಳೋಣ ಅಂತ ಅಂದೆ. ಓಕೆ, ಓಕೆ. BSc ಆದಮೇಲೆ ಯಾವ ಕೋರ್ಸ್ ಮಾಡೋದು ಅಂತ ತಮಗೆ ಅಕಸ್ಮಾತ್ ಇಂಜಿನಿಯರಿಂಗ್ ಮಾಡಬೇಕು ಅನ್ನೋ ಉದ್ದೇಶ ಇದ್ದ ಪಕ್ಷದಲ್ಲಿ ಇಂಜಿನಿಯರಿಂಗ್ ಮಾಡೋದಕ್ಕೂ ಇವತ್ತಿನ ದಿನ ಅವಕಾಶ ಇದೆ. ಇವಾಗ ಡಿಪ್ಲೊಮಾ ಮಾಡಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಇದೆ, ಯಾವ ರೀತಿ ಅವಕಾಶ ಇದೆ, ಅದೇ ಥರ BSc ಮಾಡಿದವ್ರಿಗೂ ಸಹಿತ ಸೆಕೆಂಡ್ ಇಯರ್ಗೆ ಅವಕಾಶ ಉಂಟು. ಮತ್ತೆ BSc BA ಅವಕಾಶ ಇದೆಯಾ ಸರ್? ಏನ್ ಹೇಳಿ? ಇಲ್ಲ ಮುಗಿಸಿದ್ಮೇಲೆ BSc ಮುಗಿಸಿದ ಮೇಲೆ ಸೆಕೆಂಡ್ ಇಯರ್ BE ಡೈರೆಕ್ಟ್ ಅಡ್ಮಿಷನ್ ಸಿಗುತ್ತೆ, ಸರಿನಾ? ಮತ್ತೆ ಅದು ನೀವು ಯಾವಾಗ ಏನಪ್ಪಾ ಇನ್ನೊಂದ್ಸಲ ಇಲ್ಲಿ ಡೈರೆಕ್ಟ್ ಅಡ್ಮಿಷನ್ ಸಿಗುತ್ತಾ ಸರ್ ಅಂತ? CET ನೀವು ಬರೆದ್ರೆ ನಿಮಗೆ ಅವಾಗ CET ಮುಖಾಂತರ ಸೀಟ್ ಸಿಗೋವಾಗ ನಿಮಗೆ ಕಡಿಮೆ ಫೀಸಿಗೆ ಸಿಗುತ್ತೆ. ಇಲ್ಲ ಅಂತಂದ್ರೆ ಮ್ಯಾನೇಜ್ಮೆಂಟ್ಗಳು ಹೇಳಿದ ಫೀಸ್ ನೀವು ಕೊಡಬೇಕಾಗತ್ತೆ. ಆದ್ರಿಂದ CET ಬರೆಯೋದು ಯಾವಾಗ್ಲೂ ಉತ್ತಮ. CET ಕಷ್ಟ ಅಂತ ತಿಳ್ಕೊಬೇಡಿ. ಇಲ್ಲ, ಆ ತರಾನು ಮಾಡ್ಬೋದು. BSc ಆದ್ಮೇಲೆ MBAನೂ ಮಾಡ್ಬೋದು. ಅಲ್ಲ, ನಿಮ್ಗೆ ಏನ್ ನಿಮ್ಮ ಇಂಟ್ರೆಸ್ಟ್ ಇದೆ ಅದನ್ನ ನೀವು ಪರ್ಸ್ಯೂ ಮಾಡ್ಬೇಕಾಗತ್ತೆ. ನಿಮ್ಗೆ ಜಾಬ್ ಹೋಗ್ಬೇಕು ಅನ್ಕೊಂಡಿದೀನಿ, ಅದಕ್ಕೆ ಯಾವ ಕೋರ್ಸ್ ತಗೊಂಡ್ರೆ ಒಳ್ಳೇದು? ಇಲ್ಲ, BSc ಆದ್ಮೇಲೆ ನೀವು ಬೇಕಾದ್ರೆ MBAನೇ ಮಾಡಿ. ಏನು ಅಂತಂದ್ರೆ ನಿಮಗೆ ಇಂಟ್ರೆಸ್ಟ್ ಇರೋದನ್ನ ಪರ್ಸ್ಯೂ ಮಾಡಿ, ಚೆನ್ನಾಗಿ ಮಾಡಿದ್ರೆ ಒಳ್ಳೆ ಕೆಲಸಗಳು ಸಿಗುತ್ತೆ. ನೋಡಿ, ತುಂಬಾ ಅವಕಾಶಗಳಿದೆ. ಈಗಾಗ್ಲೇ ಇವ್ರು ತಿಳಿಸ್ತಾ ಇದಾರೆ, BSc ಮಾಡ್ತಾ ಇದ್ದೀರಾ, ಮಾಡ್ಬೇಕು ಅನ್ನೋರ್ಗೂ ಅವಕಾಶಗಳಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, BSc ಇಂದನೂ ನೀವು ಇಂಜಿನಿಯರಿಂಗ್ ಹೋಗ್ಬೋದು. ನಿಮ್ಗೆ ಇಷ್ಟ ಇರೋದು MBA ಇದೆ ಅಂದ್ರೆ MBAನೂ ಮಾಡ್ಬೋದು, ಅಥವಾ MSc ಮಾಡ್ಬೋದು, ಅಥವಾ ಲೆಕ್ಚರರ್ ಆಗಿ ಹೋಗ್ಬೋದು, ಅಥವಾ ನೀವು ಏನು MBA ಕೇಳ್ತಾ ಇದ್ದೀರ ಅದ್ರಲ್ಲಿ ಫಿನಾನ್ಸ್ ಇದೆ, ಮ್ಯಾನೇಜ್ಮೆಂಟ್ ಇದೆ, HR ಇದೆ. ಚೂಸ್ ಮಾಡ್ಕೊಂಡು ನಿಮ್ಗೆ ಯಾವ್ದು ನಿಮ್ಮ ಇಂಟ್ರೆಸ್ಟ್ ನೋಡ್ಕೊಂಡು ಅದಕ್ಕೆ ತಕ್ಕಂಗೆ ನೀವು ಓದ್ಬೋದಮ್ಮ. ಓಕೆ, ಈಗ ಮತ್ತೊಂದು ಕರೆ ಇದೆ. ಹಲೋ 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 ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರೇನು? ಮೇಡಮ್ ಶಾಂತಗೌಡ ಅಂತ, ಬೆಂಗಳೂರಿಂದ ಮಾಡ್ತಾರೆ. ಓಕೆ, ನಿಮ್ಗೆ ಏನ್ ಮಾಹಿತಿ ಬೇಕಿತ್ತು ಕೇಳಿ. ಮೇಡಮ್, ಈ ವರ್ಷ ನನ್ನ ಮಗಳ SSLC ಮುಗಿದಿದೆ. ನಾನು ಸೈನ್ಸ್ ಅಂತ ಹೇಳ್ಬಿಟ್ಟು ಅವ್ರು ಕಾಮರ್ಸ್ CA BA ತಗೊಂಡಿದ್ದಾರೆ ಮೇಡಮ್. ಹಾ, ಇನ್ನೊಂದ್ಸಲ ಹೇಳಿ. 10th ಮುಗ್ದಿದ್ಯಾ ಅವ್ರದ್ದು? ಹೌದು ಮೇಡಮ್, 10th ಮುಗಿದಿದೆ. 92% ತಗೊಂಡಿದ್ರು. ಓಕೆ, ನಾನು ಸೈನ್ಸ್ ತಗೊಂತ ಹೇಳಿದ್ರೆ ಬೇಡ, ನಾನು ಕಾಮರ್ಸ್ ಓದಿ ತಗೊಂಡು CA BA ತಗೊಂಡಿದ್ದಾರೆ. ಓಕೆ.
ಅವ್ರ ಸೆಕೆಂಡ್ ಇಯರ್ ಆದ್ಮೇಲೆ ಮುಂದಿನ ಫ್ಯೂಚರ್ ಏನ್ ಮೇಡಮ್, ಏನ್ ಮಾಡ್ತಿದ್ರೆ ಅಷ್ಟು ಐಡಿಯಾ ಇಲ್ಲ ಅದ್ರ ಬಗ್ಗೆ. ಓಕೆ, ಈಗ PUC ಈಗ ಅವ್ರದ್ದು ಕಾಮರ್ಸ್ ಆಗಿದೆ, ಮುಂದೆ ಏನ್ ಮಾಡೋದು ಅಂತ ನಿಮ್ ಕ್ವೆಶ್ಚನ್. ಹೌದು ಮೇಡಮ್. ಓಕೆ, PUC ನಲ್ಲಿ ಕಾಮರ್ಸ್ ಆದ್ಮೇಲೆ BCom ಆ ರೀತಿ ಪರ್ಸ್ಯೂ ಮಾಡಿ ಮುಂದಕ್ಕೆ CA ಹತ್ರ ಮಾಡ್ಬೋದು. BCom ಮಾಡಕ್ ಬರಲ್ಲ CET ಎಕ್ಸಾಮ್ ಕಾಮರ್ಸ್ ಆದ್ಮೇಲೆ ಅಲ್ಲ, PUC ಆದ್ಮೇಲೆ PUC ಕಾಮರ್ಸ್ ಮುಗಿಸಿದ ಮೇಲೆ BComಗೆ CET ಅದು ಯಾವ್ದು ಬೇಕಾಗೋದಿಲ್ಲ. BCom ಹಾಗೇನೆ ನೀವು ಸೇರ್ಬೋದು. ಅವ್ರ ಕ್ವೆಶ್ಚನ್ ಏನು ಅಂದ್ರೆ BCom ಆದ್ಮೇಲೆ ಇದು PUC ನಲ್ಲಿ ಕಾಮರ್ಸ್ ತಗೊಂಡ್ಮೇಲೆ ಇಂಜಿನಿಯರಿಂಗ್ ಹೋಗೋದಕ್ಕೆ ಅವಕಾಶ ಸಿಗೋದಿಲ್ಲ. BCA ಖಂಡಿತ ಮಾಡ್ಬೋದು. PUC ನಲ್ಲಿ ಕಾಮರ್ಸ್ ತಗೊಂಡು BCom ಆದ್ರೂ ಮಾಡ್ಬೋದು, BCA ಆದ್ರೂ ಮಾಡ್ಬೋದು. BCA ಆಮೇಲೆ MCA ಅಂತಲೂ ಮಾಡ್ಬೋದು. ಮತ್ತೆ MCA ಮಾಡಿದ್ಮೇಲೆ MTech ಸಹಿತ ಮಾಡ್ಬೋದು. ಓನ್ಲಿ ಇನ್ IITs ಅಂಡ್ IISc ಆ ರೀತಿ ಅವಕಾಶಗಳು ಇದೆ. ಸೊ ಆ ರೀತಿನೂ ಬೇಕಾದ್ರೆ ಯು ಕ್ಯಾನ್ ಕಮ್ ಟು ಇಂಜಿನಿಯರಿಂಗ್. ಒಂದು ಒಳ್ಳೆ ಮಾಹಿತಿ ಕೊಟ್ರಿ. ಅದ್ರ ಜೊತೆಗೆ ಅವರು BCom ಮುಗಿಸಿ ಅಥವಾ ನೀವು ಹೇಳ್ದಂಗೆ MCom ಅಥವಾ MCA ಮಾಡ್ಬೋದು, ಒಂದು ಆಪ್ಷನ್. ಮತ್ತೆ ಇನ್ನೊಂದು BCom ಆದ್ಮೇಲೆ MCom ಅಥವಾ MBA ಮಾಡ್ಬೋದು ಅಥವಾ CA ಮಾಡ್ಬೋದು. ನೀವು ಅವಾಗಲೇ ಹೇಳಿದ್ರು. ಸೊ ಅದು ಇಲ್ಲ ಅಂದ್ರೆ IAS ಎಕ್ಸಾಮ್ ಕೂಡ ಇದೆ. ತುಂಬಾ ಅವಕಾಶಗಳಿದೆ. ನಿಮ್ಮ ಮಗಳಿಗೆ ಏನ್ ಇಂಟ್ರೆಸ್ಟ್ ನೋಡಿ ಅದಕ್ಕೆ ತಕ್ಕಂಗೆ ನೀವು ಮುಂದುವರಿಸಬಹುದು. ಈಗ ಮತ್ತೊಂದು ಕರೆ ಇದೆ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ ಮಾ, ನಿಮ್ಮ ಹೆಸರೇನು? ನನ್ನ ಹೆಸರು ಹೇಮಾ ಅಂತ. ಹೇಮಾ, ನಿಮ್ಗೆ ಏನ್ ಬೇಕಿತ್ತು? ನಿಮ್ಗೆ ಮಾಹಿತಿ ಹೇಳಿ ಕೇಳಿ. ಮೇಡಮ್, ನನ್ನ ಮಗಳು ಇವಾಗ PUC ಆಗಿದೆ, ಅವ್ರದ್ದು ಸೆಕೆಂಡ್ PUC. ಅವ್ರದ್ದು ರ್ಯಾಂಕಿಂಗ್ 30,000 ಬಂದೈತೆ. ಮೆಕ್ಯಾನಿಕಲ್ ಸಿಗುತ್ತಾ ಹುಡುಗಿ ತಗೋಬೋದಾ ಮೆಕ್ಯಾನಿಕಲ್? 30,000 CET ರ್ಯಾಂಕಿಂಗ್ ಬಂದಿದೆ, ಮೆಕ್ಯಾನಿಕಲ್ ತೆಗೆದುಕೊಳ್ಬೋದಾ ಅಂತ ಅಲ್ವಾ? ಖಂಡಿತ ತಗೋಬಹುದು ಮೆಕ್ಯಾನಿಕಲ್. ಏನು ಅಂತಂದ್ರೆ 30,000 ರ್ಯಾಂಕಿಂಗ್ ಬಂದಿರೋದ್ರಿಂದ ತಮಗೆ ಟಾಪ್ ರ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಬಹಳಷ್ಟು ಜನ ಏನು ಅಂತಂದ್ರೆ ನನಗೆ RVPS MSR ಆ ರೀತಿ ಬೇಕು ಅಂತ ಕೂತಿರ್ತಾರೆ. ಆ ರೀತಿ ಇದ್ದಾಗ ಈ 30,000 ರ್ಯಾಂಕಿಂಗ್ ಸಿಗೋದು ಕಷ್ಟ ಆಗುತ್ತೆ. ಮತ್ತೆ ನನ್ನ ಅನುಭವದಲ್ಲಿ ಏನು ಅಂತಂದ್ರೆ ಇವತ್ತಿನ ದಿನ ಬೆಂಗಳೂರು, ಇದು ಕರ್ನಾಟಕದಲ್ಲಿ ಸುಮಾರು 200 ಇಂಜಿನಿಯರಿಂಗ್ ಕಾಲೇಜುಗಳಿದೆ. ನಾನು ಯಾವುದೇ ವಿದ್ಯಾರ್ಥಿನ ಪ್ರಶ್ನಿಸಿದ್ರೆ ನಿನಗೆ ಎಷ್ಟಪ್ಪ ಇಂಜಿನಿಯರಿಂಗ್ ಕಾಲೇಜ್ ಗೊತ್ತಿದೆ ಅಂತಂದ್ರೆ ಒಂದು 10 ಅಥವಾ 15 ಅವರು ಹೇಳ್ತಾರೆ. ಯಾಕಂದ್ರೆ ಅಷ್ಟು ಮಾತ್ರ ಅವ್ರು ಕೇಳಿರ್ತಾರೆ. ಇನ್ನು ಉಳಿದಿರೋದು ಗೊತ್ತಿಲ್ಲ. ಇನ್ನು ಉಳಿದಿರೋದೆಲ್ಲಾನು ಒಂದೇ ತರ ಅವ್ರು ಲೆಕ್ಕ ಹಾಕಿದಾಗ ತಪ್ಪಾಗ್ಬಿಡುತ್ತೆ. ಆದ್ರಿಂದ ನೀವೇನ್ ಮಾಡ್ಬೇಕಾಗುತ್ತೆ, 10-15 ಕಾಲೇಜ್ ಆದ್ಮೇಲೆ ಇನ್ನು ಯಾವ ಕಾಲೇಜುಗಳಿದೆ ಅದು ಫಸ್ಟ್ ಲೆವೆಲ್ ಇರ್ಬೋದು, 10-15 ಕಾಲೇಜು, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಫೋರ್ತ್ ಲೆವೆಲ್ ಅಂತ ನೀವು ಗ್ರೇಡ್ ಮಾಡೋ ಥರ ಇರಬೇಕು. ಆ ಗ್ರೇಡ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಯಾವ ರೀತಿ ಗ್ರೇಡ್ ಮಾಡಬೇಕು, ನೀವು ಅವ್ರ ವೆಬ್ಸೈಟಲ್ಲಿ ಸಾಕಷ್ಟು ಮಾಹಿತಿಗಳು ತೊಗೋಬೋದು. ಆಮೇಲೆ ಆ ಕಾಲೇಜಿನ ಸ್ಟೂಡೆಂಟ್ಸ್ಗಳಿಂದ ಮಾಹಿತಿ ಪಡ್ಕೋಬೋದು. ಆ ರೀತಿ ಪಡ್ಕೊಂಡು ಯು ಮಸ್ಟ್ ಪ್ರಿಪೇರ್ ಯುವರ್ ಓನ್ ಲಿಸ್ಟ್. ಇವಾಗ ಯಾವ ರೀತಿ ಒಂದು ಕಾಲೇಜು ಒಳ್ಳೆ ಕಾಲೇಜು ಅಂತ ಹೇಳಬೇಕು ಅಂತಂದರೆ ಅಲ್ಲಿನ ಗವರ್ನಿಂಗ್ ಕೌನ್ಸಿಲ್ ಯಾವ ರೀತಿ ಇದ್ದಾರೆ, ಬಿಕಾಸ್ ದೇ ಆರ್ ದ ಪೀಪಲ್ ಹೂ ಡಿಸೈಡ್ ದ ಫ್ಯೂಚರ್. ಹೂ ಈಸ್ ದ ಪ್ರಿನ್ಸಿಪಾಲ್, ವಾಟ್ ಈಸ್ ಹಿಸ್ ಬ್ಯಾಕ್ಗ್ರೌಂಡ್, ವಾಟ್ ಈಸ್ ದ ಮ್ಯಾನೇಜ್ಮೆಂಟ್, ವಾಟ್ ಈಸ್ ದೇರ್ ಬ್ಯಾಕ್ಗ್ರೌಂಡ್. ಸೊ ಆ ರೀತಿ ಇವೆಲ್ಲ ನೀವು ಇನ್ಫಾರ್ಮೇಷನ್ ತೊಗೊಂಡು ಆಮೇಲೆ ಯಾವ ಥರ ಟೀಚರ್ಸ್ ಇದ್ದಾರೆ, ರಿಸಲ್ಟ್ಸ್ ಯಾವ ರೀತಿ ಬರ್ತಾ ಇದೆ, ಅಲ್ಲಿ ಪ್ಲೇಸ್ಮೆಂಟ್ಸ್ ಯಾವ ರೀತಿ ಆಗ್ತಾ ಇದೆ, ಇದೆಲ್ಲ ಮಾಹಿತಿ ಇವತ್ತಿನ ದಿನ ಪ್ರತಿಯೊಂದು ಕಾಲೇಜುನು ಅಷ್ಟೇ ದೇ ಆರ್ ರಿಕ್ವೈರ್ಡ್ ಟು ಗಿವ್ ವಾಟ್ ಈಸ್ ನೋನ್ ಆಸ್ ಮ್ಯಾಂಡೇಟ್ರಿ ಡಿಸ್ಕ್ಲೋಷರ್ ಅಂತ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ಗೆ. ಆ ಮ್ಯಾಂಡೇಟ್ರಿ ಡಿಸ್ಕ್ಲೋಷರ್ಸ್ ನೋಡಿ ಅದರಲ್ಲಿ ಸಾಕಷ್ಟು ಮಾಹಿತಿ ಸಿಗುತ್ತೆ. ಆವಾಗ ನೀವು ಕಾಲೇಜಸ್ನ ರ್ಯಾಂಕ್ ಮಾಡ್ತಾ ಬರ್ಬೋದು. ಆ ರ್ಯಾಂಕ್ ಮಾಡಿ ಆಮೇಲೆ ನೀವು ಇದು ಮಾಡಿ. ಇಲ್ಲಾಂತ ಎಲ್ಲ ಇದನ್ನು ಒಂದೇ ಥರ ಹಾಕ್ಕೋಬೇಡಿ. ಭಾಳಷ್ಟು ಜನ ಮಿಸ್ಟೇಕ್ ಮಾಡಿರ್ತಾರೆ. ಯಾವುದೋ ಒಂದು ಕಾಲೇಜ್ ಸಿಗುತ್ತೆ, ಆಮೇಲೆ ಗೊತ್ತಾಗುತ್ತೆ ಅದಕ್ಕಿಂತ ಬೆಟರ್ ಕಾಲೇಜ್ ನನಗೆ ಸಿಗ್ತಾ ಇತ್ತು, ನನಗೆ ಕಾಲೇಜಿನ ಬಗ್ಗೆ ಮಾಹಿತಿ ಇರಲಿಲ್ಲ ಅಂತ. ಇವಾಗ ಉಳಿದಿರೋ ಕೆಲವೇ ದಿನಗಳಲ್ಲಿ ನೀವು ಆ ಮಾಹಿತಿನೆಲ್ಲ ಕಲೆ ಹಾಕಿ, ಮತ್ತು ಈ ಥರದ್ದೆಲ್ಲ ಭಾಳಷ್ಟು ಕಡೆ ನಿಮಗೆ ಮಾಹಿತಿ ಸಿಕ್ಕಿಲ್ಲ ಅಂತಂದ್ರೂ ಇವಾಗ ಫಾರ್ ಎಕ್ಸಾಂಪಲ್ CET ಸೆಲ್ಲಲ್ಲಿ ಇವಾಗ ಒಂದು ಡಿಜಿಟಲ್ ಎಕ್ಸ್ಪೋ ಅಂತ ಒಂದು ನಡೀತಾ ಇದೆ ಎಕ್ಸಿಬಿಷನ್ನು. ಅಲ್ಲಿ ಹೋದರೆ ಕಾಲೇಜುಗಳಲ್ಲಿ ಬೇಕಾದಷ್ಟು ಜನ ಸ್ಟಾಲ್ಸ್ ಹಾಕಿರ್ತಾರೆ. ಆ ಕಾಲೇಜಿನ ಯಾರು ಅಧ್ಯಾಪಕ ವರ್ಗ ಅವರೆಲ್ಲ ಇರ್ತಾರೆ. ಅವ್ರನ್ನೆಲ್ಲ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಓಕೆ, ಒಂದು ಒಳ್ಳೆ ಮಾಹಿತಿಯನ್ನು ಕೊಟ್ರಿ. ಈಗಿನೇನೋ ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗುತ್ತೆ, ಅದಕ್ಕಿಂತ ಮುಂಚೆ ಸ್ವಲ್ಪ ಹೋಮ್ ವರ್ಕ್ ಮಾಡಿದ್ರೆ ಕಾಲೇಜ್ಗಳ ಬಗ್ಗೆ ಅವ್ರ ಭವಿಷ್ಯ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಮತ್ತೊಂದು ಕರೆ ಇದೆ. ಹಲೋ 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 ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರೇನು? ಪ್ರೇಮ ಅಂತ ಮೇಡಮ್, ಬೆಂಗಳೂರಿಂದ. ಓಕೆ, ನಿಮ್ಗೆ ಏನ್ ಮಾಹಿತಿ ಬೇಕಿತ್ತು? ಮಗ ಸೆಕೆಂಡ್ ಇಯರ್ ಸೈನ್ಸ್ ತಗೊಂಡಿದ್ದ. ಓಕೆ. ಬಯಾಲಜಿ ಹೋಗ್ಬಿಟ್ಟಿದೆ ಮೇಡಮ್ ಅದು. ಓಕೆ. ಎಕ್ಸಾಮ್ ಕರ್ಸಿದೀವಿ. ಇವಾಗ ಅವನು ಎಕ್ಸಾಮ್ ಬರೋದನ್ನು ಇದು BE ಮಾಡ್ಲೇಬೇಕು ಅಂತ ಅಂತಿದ್ದಾನೆ, ಇಂಜಿನಿಯರಿಂಗ್ ಮಾಡ್ಬೇಕು ಅಂತಿದ್ದಾನೆ. ಓಕೆ.
ಅದಕ್ಕೆ ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡೋದ್ರಲ್ಲಿ ಸೆಕೆಂಡ್ ಇದು ಪರ್ಸೆಂಟೇಜ್ ಏನು ಇದಾಗಲ್ವಾ, ಕಡಿಮೆ ಇದ್ರು ಅಂತ ಕೇಳ್ಬೇಕಿತ್ತು. ಈಗ ಎಷ್ಟು ಟೋಟಲ್ ಮಾರ್ಕ್ಸ್ ಬಂದಿದೆ? ಇವಾಗ ಬಯಾಲಜಿ ಹೋಗಿದೆ ಮೇಡಮ್. ಇವಾಗ ಅದ್ ಬಿಟ್ಟು ಬೇರೆ ಎಷ್ಟಿದೆ? 218 ಎಷ್ಟು ಇದೆ ಮೇಡಮ್. ಇವಾಗ ನೀವು ಮುಖ್ಯವಾಗಿ ಹೇಳಬೇಕಾಗಿರೋದು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆ ಮೂರರಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ, ಆ ಮೂರರ ಮೊತ್ತ. ಗೊತ್ತು ಸರ್. ಕೆಮಿಸ್ಟ್ರಿ 60 ಬಂದಿದೆ. ಕೆಮಿಸ್ಟ್ರಿ 60, ಫಿಸಿಕ್ಸ್ ಮ್ಯಾಥ್ಸ್ 45 ಬಂದಿದೆ. 45 ಬಂದಿದೆ. ಫಿಸಿಕ್ಸ್ ಎಲ್ಲ 300 ಬಂದಿದೆ ಸರ್. ಅಲ್ಲ, ಫಿಸಿಕ್ಸ್ ಬೇರೆ ಸಬ್ಜೆಕ್ಟ್ಸ್ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಫಿಸಿಕ್ಸ್ ಎಷ್ಟು ಬಂದಿದೆ ಹೇಳಿ? ಒಂದು 60, ಒಂದು 45. ಇವಾಗ ಫಿಸಿಕ್ಸ್ ಎಷ್ಟು ಅಂತ ಹೇಳಿ ನೋಡೋಣ. 45 ತೆಗ್ದಿದ್ದಾನೆ ಸರ್ ಎಲ್ಲ ನಾನು. ಸರಿ, ಅಂದ್ರೆ ಎಲಿಜಿಬಿಲಿಟಿ ಇದೆ, ಅದಕ್ಕೇನು ತೊಂದರೆ ಇಲ್ಲ. ಇವಾಗ ಆಗ್ಬೇಕಾಗಿರೋದು PUC ನಲ್ಲಿ ಬಯಾಲಜಿ ಸಬ್ಜೆಕ್ಟ್ ಪಾಸ್ ಆಗ್ಬೇಕಾಗಿದೆ. ಸರಿನಾ? ಇವಾಗ ಸಪ್ಲಿಮೆಂಟರಿನಲ್ಲಿ ಬರೆದ ಮೇಲೂ ಸಹಿತ ಸಪ್ಲಿಮೆಂಟರಿ ರಿಸಲ್ಟ್ ಬರ್ತಾ ಇದ್ದ ಹಾಗೇನೆ ಈ ವರ್ಷ ಒಂದು ಕಳ್ಕೊಳ್ಳೋ ಅಗತ್ಯ ಇಲ್ಲ. ಇಮಿಡಿಯೇಟ್ ಆಗಿ ಇಂಜಿನಿಯರಿಂಗ್ ಸೇರೋ ಅವಕಾಶ ಇದೆ. ಏನು ಅಂತಂದ್ರೆ ನಿಮಗೆ CET ರ್ಯಾಂಕಿಂಗ್ ಇರೋದಿಲ್ಲ, ನೀವು ಮ್ಯಾನೇಜ್ಮೆಂಟ್ ಕೋಟಾಕ್ಕೆ ಹೋಗ್ಬೇಕಾಗ್ಬೋದು. ಅಥವಾ CETನವರು ಸಪ್ಲಿಮೆಂಟರಿ ಬಂದ ಮೇಲೂ ನಿಮಗೆ ರ್ಯಾಂಕ್ ಕೊಟ್ಟರೆ ನಿಮ್ಮ ಅದೊಂದು ಒಳ್ಳೆ ಅವಕಾಶ ಅಂತ ನೀವು ಉಪಯೋಗಿಸ್ಕೊಳ್ಬೋದು. ಅವ್ರು ಕೊಡಲಿಲ್ಲ ಅಂದರೆ ಮ್ಯಾನೇಜ್ಮೆಂಟ್ ಕೋಟಾಕ್ಕೆ ಹೋಗಬೇಕಾಗುತ್ತೆ. ಮ್ಯಾನೇಜ್ಮೆಂಟ್ ಕೋಟಾನಲ್ಲಿ ಅದೇ ಒಂದು ಒಳ್ಳೆ ಕಾಲೇಜು ಯಾವ್ದಾದ್ರು ಸೆಲೆಕ್ಟ್ ಮಾಡಿ. ಮನೆ ಇರೋದು ಎಲ್ಲಿದೆ ತಮ್ಮದು? ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ರೀ, ಲೈಫ್ ಬಾಯ್ ನಿಂದ ಸ್ನಾನ ಮಾಡಿ. ಲೈಫ್ ಬಾಯ್ ನಿಂದಲ್ಲ, ಸಿಲ್ವರ್ ನಿಂದ ಸ್ನಾನ ಮಾಡಿಸು. ಸಿಲ್ವರ್ ಸ್ನಾನ ಕನೆಕ್ಷನ್ ಏನು? ಈಗ ಹೇಳು, ನಾವು ಬೇಬೀಸ್ಗೆ ಸಿಲ್ವರ್ ಚಮಚದಲ್ಲಿ ತಿನ್ಸೋದು ಯಾಕೆ? ಯಾಕೆ? ಲಾಡು ಮೇಲೆ ಸಿಲ್ವರ್ ವರ್ಕ್ ಯಾಕಿದೆ? ಯಾಕೆಂದ್ರೆ ಸಿಲ್ವರ್ ಕೊಡುತ್ತೆ ಕೀಟಾಣುಗಳಿಂದ ನಮ್ಮ ಎಲ್ಲಕ್ಕಿಂತ ಶಕ್ತಿಯುತ ಸುರಕ್ಷೆ. ಹಾಗಾಗಿ ಹೊಸ ಲೈಫ್ ಬಾಯ್ ವಿತ್ ಆಕ್ಟಿವ್ ಸಿಲ್ವರ್, ಅದು ನೀಡುತ್ತದೆ ಕೀಟಾಣುಗಳಿಂದ ನಮ್ಮ ಎಲ್ಲಕ್ಕಿಂತ ಶಕ್ತಿಯುತ ಸುರಕ್ಷೆ. ಹೊಸ ಲೈಫ್ ಬಾಯ್ ಆಕ್ಟಿವ್ ಸಿಲ್ವರ್ನೊಂದಿಗೆ. ಬ್ರೇಕ್ನ ನಂತರ SSLC PUC ಆಯ್ತು, ಮುಂದೇನು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರು, ಈ ದಿನ ಡಿಸ್ಕಸ್ ಮಾಡ್ತಾ ಇದ್ದೀವಿ CET ಕೌನ್ಸಿಲಿಂಗ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ಕೊಡ್ತಾ ಇದ್ದಾರೆ ಆದರ್ಶ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಡಾಕ್ಟರ್ ಉದಯ್ ಕುಮಾರ್ ಅವರು. ಈಗ ಮತ್ತೊಂದು ಕರೆ ಇದೆ. ಹಲೋ. ಓಕೆ, ಕರೆ ಕಟ್ ಆಗಿದೆ. ಈಗ ತುಂಬಾ ಒಂದು ಮುಖ್ಯವಾದ ಪ್ರಶ್ನೆ ಏನು ಅಂತಂದ್ರೆ, ಈ PUC ಮುಗಿದ್ಮೇಲೆ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಹೋಗ್ಬೇಕು ಅನ್ನೋ ವಿದ್ಯಾರ್ಥಿಗಳಿಗೆ ಒಳ್ಳೆ ರ್ಯಾಂಕಿಂಗ್ ತೆಗೆದಿರ್ತಾರೆ, ಓದ್ಬೇಕು ಅಂತ ತುಂಬಾ ಉತ್ಸಾಹ ಇರುತ್ತೆ. ಆದ್ರೆ ಮನೆಯಲ್ಲಿ ಹಣದ ವ್ಯವಸ್ಥೆ ಅಷ್ಟೊಂದಿರಲ್ಲ, ಫಿನಾನ್ಷಿಯಲಿ ಸ್ಟ್ರಾಂಗ್ ಇರಲ್ಲ. ಅಂತಹ ಮಕ್ಕಳಿಗೆ ಏನೆಲ್ಲ ಸೌಲಭ್ಯಗಳಿದೆ? ನಮ್ಮ ಆದರ್ಶ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಆ ಥರ ವಿದ್ಯಾರ್ಥಿಗಳಿಗೆ ನಾವು ತುಂಬಾನೇ ಸಹಾಯ ಕೊಡ್ತಾ ಇದ್ದೀವಿ. ಯಾತಕ್ಕೆ ಅಂತಂದ್ರೆ ಇವಾಗ ನಾನು ರೊಟೇರಿಯನ್, ಸರಿನಾ? ಮತ್ತೆ ಈ ರೀತಿ ನಾವು ರೋಟರಿ ಸರ್ವಿಸ್ ಟು ಸೊಸೈಟಿ ಅನ್ನೋ ಮೋಟೋ ಇಟ್ಕೊಂಡು ನಾವು ಶುರು ಮಾಡಿರುವಂತ ಸಂಸ್ಥೆ. ಇಲ್ಲಿ ನಮ್ಮ ಕಾಲೇಜ್ನಲ್ಲಿ 95% ಮೇಲೆ ರ್ಯಾಂಕ್ ಬಂದಿರೋರಿಗೆಲ್ಲಾನು 95% ಮೇಲೆ PCM ಮಾರ್ಕ್ಸ್ ತೆಗೆದಿರೋರೆಲ್ಲರಿಗೂ 4 ವರ್ಷನೂ ಉಚಿತ ಶಿಕ್ಷಣ ಇದೆ. ಅದೇ ತರ SC ST ಕ್ಯಾಟಗರಿ 1 ನಲ್ಲಿ 90% ಮೇಲೆ PUC ನಲ್ಲಿ PCM ಅಲ್ಲಿ ಮಾರ್ಕ್ಸ್ ತೆಗೆದಿರೋರಿಗೆ ಅವ್ರಿಗೂ 4 ವರ್ಷನೂ ಉಚಿತ ವಿದ್ಯಾಭ್ಯಾಸ. ಸರಿ, ಮತ್ತೆ ಇನ್ ಬೇರೆಯವ್ರಿಗೆ ಹಣಕಾಸಿನ ತೊಂದರೆ ಇರುತ್ತೆ, ಅವರು ಈ ಉಚಿತ ವಿದ್ಯಾಭ್ಯಾಸ ತಗೊಳಕ್ಕಾಗಿರೋದಿಲ್ಲ. ಮತ್ತೆ ಬಹಳ ಜನಕ್ಕೆ ಮನಸ್ಸಿನಲ್ಲಿ ಏನಿದೆ ಅಂದ್ರೆ ಇಂಜಿನಿಯರಿಂಗ್ ಶಿಕ್ಷಣ ತುಂಬಾ ದುಬಾರಿ, ನಮಗಾಗೋಲ್ಲ, ಮನೇಲಿ ಇನ್ನೂ 2-3 ಮಕ್ಕಳಿದ್ದಾರೆ, ಇವನಿಗೆ ಓದಿಸಿದ್ರೆ ಅವ್ರಿಗೂ ಓದಿಸ್ಬೇಕು ಅನ್ನೋ ಯೋಚನೆ ಇರುತ್ತೆ. ಹೇಗೆ ಅಂತ ಅವರು ಯೋಚನೆ ಮಾಡ್ಬೇಕಾದಿಲ್ಲ. ಯಾಕೆಂದ್ರೆ ಇವತ್ತು ಸರ್ಕಾರ ಸಾಕಷ್ಟು ಸೌಲಭ್ಯ ಕೊಡ್ತಾ ಇದೆ. ಬ್ಯಾಂಕ್ ನಿಂದ ಸಾಲ ಕೊಡಿಸ್ಕೊಡ್ತಾರೆ. ಇವಾಗ ನಮ್ಮ ಕಾಲೇಜ್ ಬರೋ ವಿದ್ಯಾರ್ಥಿಗಳೆಲ್ಲರಿಗೂ ನಾವೇ ಸ್ವತಃ ಇಂಟ್ರೆಸ್ಟ್ ತಗೊಂಡು 0% ಇಂಟ್ರೆಸ್ಟ್ ಅಲ್ಲಿ ಬ್ಯಾಂಕ್ ಸಾಲ ಸಿಗುತ್ತೆ ಅವ್ರಿಗೆ. ಬ್ಯಾಂಕ್ನವ್ರು 0% ಹೇಗೆ ಕೊಡ್ತಾರೆ ಅಂತಂದ್ರೆ ಅವ್ರಿಗೆ 12% ಹೆಚ್ಚು ಕಡಿಮೆ ಬರುತ್ತೆ. 6% ಸ್ಟೇಟ್ ಗವರ್ಮೆಂಟ್ ಇಂದ, 6% ಸೆಂಟ್ರಲ್ ಗವರ್ಮೆಂಟ್ ಇಂದ. ವಿದ್ಯಾರ್ಥಿಗೆ ಯಾವುದು ಭಾರ ಆಗಲ್ಲ. ಆಮೇಲೆ ಓದು ಮುಗಿದ ಮೇಲೆ 8 ವರ್ಷ ಟೈಮ್ ಕೊಡ್ತಾರೆ. ಅಟ್ ಓನ್ಲಿ 6% ಇಂಟ್ರೆಸ್ಟ್ ಪರ್ ಆನಮ್, ಅದು ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ. ಇನ್ನುಳಿದ 6% ಸ್ಟೇಟ್ ಗವರ್ಮೆಂಟ್ ಇಂದ ಬಂದಿರುತ್ತೆ. ಇದರ ಬಗ್ಗೆ ಮಾಹಿತಿ CET ಇದ್ರಲ್ಲೂ ಸಿಗುತ್ತೆ, CET ವೆಬ್ಸೈಟ್ ಅಲ್ಲೂ. ಸೊ ಅದೆಲ್ಲ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಭಾರಿ ಅನುಕೂಲ ಇದೆ, ಆರಾಮಾಗಿ ಓದ್ಬೋದು. ಒಂದು ಒಳ್ಳೆ ಮಾಹಿತಿಯನ್ನ ಕೊಟ್ರಿ ನೀವು. ಪಾಪ ಏನ ಫಿನಾನ್ಷಿಯಲಿ ವೀಕ್ ಇದ್ದಂತಹ ಯಾರ ಮನೇಲಿ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಇರಲ್ಲ, ಒಂದು ನಿಮ್ ಏನು ಆದರ್ಶ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಕೂಡ ಫ್ರೀ ಸೀಟ್ಸ್ ಇದೆ ಅಂತ ಹೇಳಿದ್ರಿ. ಈಗ ಒಂದ್ ಕರೆ ಇದೆ. ಹಲೋ.
ಹಲೋ ಸರ್, ಹೇಳಿ ಸರ್. ಮೇಡಮ್, ನಾವು ಪ್ರೇಮ ಅಂತ ಹೇಳಿ ಬೆಂಗಳೂರು ವೈಟ್ ಫೀಲ್ಡ್ ಇಂದ. ಹಾ ಹೇಳಿಮ್ಮ, ನಿಮ್ಗೆ ಏನು ಮಾಹಿತಿ ಬೇಕಿತ್ತು? ಮೇಡಮ್, ನಮ್ಗೆ ಅವಳಿಗೆ ಇಂಜಿನಿಯರಿಂಗ್ಗೆ 9,352 ರ್ಯಾಂಕಿಂಗ್ ಬಂದಿದೆ. ಓಕೆ. ಯಾವ ಕಾಲೇಜಲ್ಲಿ ಸೀಟ್ ಅಲಾಟ್ ಆಗ್ಬೋದು? CS, IS, EC ನೋಡ್ತಾ ಇದ್ದಾಳೆ. ಸರಿ. CS ಮೂರಲ್ಲಿ ಯಾವ ಸಿಕ್ಕರೂ ಹೋಗ್ತಾಳೆ. ಯಾವ ಕಾಲೇಜಲ್ಲಿ ಸೀಟ್ ಅಲಾಟ್ ಆಗ್ಬೋದು? ಯಾವ ಕಾಲೇಜಲ್ಲಿ ಅಂತಂದ್ರೆ ಟಾಪ್ ರ್ಯಾಂಕಿಂಗ್ ಕಾಲೇಜಸ್ ಅಂತ ನೀವು ಮನಸ್ಸಲ್ಲಿ ಏನಿರುತ್ತೋ ಅದೆಲ್ಲ ಸ್ವಲ್ಪ ಸಿಗೋದು ಕಷ್ಟ ಆಗುತ್ತೆ. ನಿಮ್ಗೆ ಏನಾದ್ರು ಜನರಲ್ ಮೆರಿಟ್ ಬರುತ್ತಾ ಅಥವಾ ಯಾವ್ದಾದ್ರು ಕ್ಯಾಟಗರಿ? 3B ನಲ್ಲಿ ಬರುತ್ತೆ. ಸಿಗೋ ಸಾಧ್ಯತೆ ಇರುತ್ತೆ. ನೀವು ಪ್ರಯತ್ನ ಪಡಿ. ಮತ್ತೆ ಇನ್ ಬೇರೆ ಕಾಲೇಜ್ ಟಾಪ್ ರ್ಯಾಂಕಿಂಗ್ ಆದ್ಮೇಲೆ ಲೆವೆಲ್ 2 ಲೆವೆಲ್ 3 ಅಂತೆಲ್ಲ ಮಾಡಬೇಕು ಅಂತ ಹೇಳಿದ್ನಲ್ಲ, ಆ ರೀತಿ ಮಾಡಿ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಆದರ್ಶ ಕಾಲೇಜ್, ಯಾಕಂದ್ರೆ ಈ ಸಲ ನೀಟ್ ಇದು ಬಿಟ್ಟು ಕನ್ಫ್ಯೂಷನ್ ಇದೆ. ಅದು 4,000 ಚೇಂಜ್ ಮೆಡಿಕಲ್ ರ್ಯಾಂಕಿಂಗ್ ಇದೆ. ಹಂಗಾಗ್ಬಿಟ್ಟು ಸೀಟ್ಗಳು ಇಂಜಿನಿಯರಿಂಗ್ ಅಲ್ಲಿ ಹೈಕ್ ಆಗಿರುತ್ತೆ ಅಂತ ಹೇಳ್ತಾರೆ. ರ್ಯಾಂಕಿಂಗ್ ಎಲ್ಲ ಕಡಿಮೆನೆ ಬಂದಿದ್ರೆ ಚೆನ್ನಾಗಿ ಅಂತ. 7,000 5,000 ಒಳಗಿದ್ರೆ ಬಂದ್ರೆ ಒಳ್ಳೆ ರ್ಯಾಂಕಿಂಗು, ಇಲ್ಲ ಅಂದ್ರೆ ಕಷ್ಟ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಕೇಳಿ. ಅದೇ ನಾ ಹೇಳಿದ್ನಲ್ಲ, ನೀವು ಗ್ರೇಡ್ 1 ಗ್ರೇಡ್ 2 ಗ್ರೇಡ್ 3 ಕಾಲೇಜಸ್ ಅಂತ ಮಾಡ್ಕೋಬೇಕಾಗುತ್ತೆ. ಸರಿನಾ? ಆ ಗ್ರೇಡ್ 1 ಕಾಲೇಜಸ್ಸಲ್ಲಿ ನಿಮ್ಮ ರ್ಯಾಂಕಿಂಗ್ಗೆ ಸೀಟಿನಲ್ಲಿ ಸಿಗೋದು ಕಷ್ಟ ಇರುತ್ತೆ. ನಾನು ನಿಮಗೆ ಕಾಮೆಡ್ಗೆ ಅಥವಾ ಮ್ಯಾನೇಜ್ಮೆಂಟಲ್ಲಿ ಆ ಕಾಲೇಜುಗಳು ಸೀಟ್ ತೊಗೊಳ್ಳಿ ಅಂತ ಹೇಳೋಲ್ಲ, ಅದು ತುಂಬ ದುಬಾರಿ ಆಗುತ್ತೆ. ಬೇರೆ ಗ್ರೇಡ್ 2 ಕಾಲೇಜುಗಳು ಈ ಗ್ರೇಡ್ 1 ಕಾಲೇಜ್ಗಿಂತ ಏನು ಅಂತ ಕಡಿಮೆ ಅಂತೇನಿರೋಲ್ಲ. ಇವಾಗ ನಮ್ಮ ಆದರ್ಶದಲ್ಲೇ ನಾನು ಹೇಳಬೇಕು ಅಂತಂದರೆ, ಒಂದು ವಿದ್ಯಾರ್ಥಿ 53% ನಮ್ಮಲ್ಲಿ ಸೇರಿದಾಗ ಒಂದೇ ಸೆಮಿಸ್ಟರ್ ಆಗೋಷ್ಟರಲ್ಲಿ 84% ತೆಗೆದ್ರು. ಇವಾಗ ನಿಮ್ಮ ಮಗಳು 9,000 CET ರ್ಯಾಂಕ್ ಅಂದಾಗ ನನ್ನ ಅಂದಾಜು ನಿಯರ್ಲಿ 90% ಇರುತ್ತೆ PCM ಅಲ್ಲಿ. ವಿ ವಿಲ್ ಟ್ರೈನ್ ಹರ್ ಫಾರ್ ಗೆಟಿಂಗ್ ಎ ರ್ಯಾಂಕ್. ಆ ಥರ ಕಾಲೇಜುಗಳು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಮಗಳ ಭವಿಷ್ಯ ಚೆನ್ನಾಗಿ ರೂಪುಗೊಳ್ಳುತ್ತೆ. ಇನ್ನೊಂದು ಹುಡುಗಿ ಅದೇ ಥರ 49% ಇದ್ದ ಹುಡುಗಿ ಇವತ್ತು ನಮ್ಮಲ್ಲಿ ಡಿಸ್ಟಿಂಕ್ಷನ್ ಪಾಸ್ ಆಗ್ತಾ ಇದ್ದಾಳೆ. ಅದನ್ನು ನೋಡಿ ಇವಾಗ ನಮ್ಮಲ್ಲಿ ಬೇಕಾದಷ್ಟು ಜನ 90% ಮೇಲಿರೋರು ಜಾಯ್ನ್ ಆಗಿದ್ದಾರೆ. ಅವ್ರು ಚೆನ್ನಾಗೇ ಮಾಡ್ತಾರೆ, ಅವ್ರ ಬಗ್ಗೆ ನಾನೇನು ಹೇಳೋದು ಬೇಕಿಲ್ಲ. ಬಟ್ ಈ ರೀತಿ ಕಡಿಮೆ ಪರ್ಸೆಂಟೇಜ್ ಇದ್ದವ್ರನ್ನು ನಾವು ಯಾವ ರೀತಿ ಮೇಲ್ ಬಂದು ತೆಗೆದಿದ್ದೀವಿ, ಇದೆಲ್ಲ ನಾವು ಒಳ್ಳೆ ಉತ್ತೇಜನ ಕೊಟ್ಟು ಪ್ರತಿಯೊಬ್ಬರಿಗೂ ಮೇಲ್ ಬರೋ ಥರ ಮಾಡಿದ್ದೀವಿ. ಓಕೆ, ಈಗ ಮತ್ತೊಂದು ಕರೆ ಇದೆ. ಹಲೋ 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 ಹಲೋ, ನಮಸ್ತೆ. ನಮಸ್ತೆ. ನಿಮ್ಮ ಹೇಳಿ, ನಿಮ್ಮ ಹೆಸರೇನು? ನನ್ನ ಹೆಸರು ಸೂರಜ್ ಅಂತ. ಓಕೆ, ಏನ್ ಮಾಹಿತಿ ಬೇಕಿತ್ತಪ್ಪ? ನನಗೆ ಸೆಕೆಂಡ್ ಇಯರ್ CET ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು. ಓಕೆ, ಏನ್ ಮಾಹಿತಿ ಬೇಕು ಹೇಳಿ? ಹಲೋ, CET ಎಕ್ಸಾಮ್ಸ್ ಬಗ್ಗೆ ಮಾಹಿತಿ ಬೇಕಾ? ಎಕ್ಸಾಮ್ ಬರ್ದಾಗಿದ್ಯಾ ಅಥವಾ ಬರಿಬೇಕು ಅಂತಿದ್ದೀರಾ? ಬರ್ದಾಗಿದೆ. ಮೆಡಿಕಲ್ 6,000 ರ್ಯಾಂಕಿಂಗ್ ಬಂದಿದೆ. ಓಕೆ. ಮೆಡಿಕಲ್ ಇಂಜಿನಿಯರಿಂಗ್ 4,800 ಬಂದಿದೆ. ಓಕೆ, ವೆರಿ ಗುಡ್. ನನಗೀಗ ಮೆಡಿಕಲ್ ನನಗೆ ಜಾಸ್ತಿ ಪ್ರಿಫರೆನ್ಸ್ ಇರೋದು ಮೆಡಿಕಲ್. 6,000 ರ್ಯಾಂಕಿಂಗ್ ಸಿಗುತ್ತಾ ಅಂತ ಕೇಳ್ತಾ ಇದ್ದೀನಿ. ಮೆಡಿಕಲ್ 6,000 ರ್ಯಾಂಕಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ ನೀವೇನು ಮಾಡಬೇಕಾಗುತ್ತೆ, ಇಂಜಿನಿಯರಿಂಗ್ನಲ್ಲಿ ಒಂದು ಸೀಟ್ ಅಂತ ತೊಗೊಂಡ್ಬಿಟ್ಟು ಆಮೇಲೆ ಮುಂದಕ್ಕೆ ಮೆಡಿಕಲ್ ಸಿಕ್ತು ಅಂದರೆ ಸಂತೋಷ, ಅದಕ್ಕೆ ಶಿಫ್ಟ್ ಆಗ್ಬೋದು. ಇವಾಗ ಆದರ್ಶದಲ್ಲಿ ಈ ಸರ್ತಿ ತುಂಬ ಗೊಂದಲ ಇದೆಯಲ್ಲ, ಅದಕ್ಕೋಸ್ಕರ ಆದರ್ಶದಲ್ಲಿ ಯಾವ ರೀತಿ ಮಾಡಿದ್ದೀವಿ ಅಂದರೆ, ನೀವು ನಮ್ಮಲ್ಲಿ ಒಂದು ಸೀಟು ತೊಗೊಂಡು ಆಮೇಲೆ ನಿಮಗೆ ನೀಟಲ್ಲಿ ಮೆಡಿಕಲಲ್ಲಿ ಆಯಿತು ಅಂತಂದರೆ ವಿಥೌಲ್ಡಿಂಗ್ ಎ ಸಿಂಗಲ್ ರುಪಿ ವಿ ರೀಫಂಡ್ ದ ಎಂಟೈರ್ ಥಿಂಗ್. ಸೊ ಆಬ್ಸಲ್ಯೂಟ್ಲಿ ರಿಸ್ಕ್ ಫ್ರೀ ಅಡ್ಮಿಷನ್ಸ್. ಆ ರೀತಿ ನಾವು ಮಾಡ್ತಾ ಇದ್ದೀವಿ. ಅಂಥ ಅವಕಾಶಗಳು ನೀವು ಉಪಯೋಗಿಸ್ಕೊಳ್ಳಿ. ನಿಮಗೆ ಒಂದೇ ರೂಪಾಯಿ ಖರ್ಚು ಬೀಳೋದಿಲ್ಲ. ನಿಮಗೆ ಮೆಡಿಕಲ್ ಸಿಕ್ತು ಅಂದರೆ ತುಂಬ ಸಂತೋಷ. ವಿ ಕಂಗ್ರ್ಯಾಚುಲೇಟ್ ಯು ಆ್ಯಂಡ್ ವಿ ಆಸ್ಕ್ ಯು ಟು ಟೇಕ್ ದ ಎಂಟೈರ್ ಮನಿ ಬ್ಯಾಕ್. ಮತ್ತೆ BSc ಅಗ್ರಿ 2,000 ರ್ಯಾಂಕಿಂಗ್ ಬಂದಿದೆ. ಇಂಜಿನಿಯರ್ ಕಿಂತ ಅದಕ್ಕೆ ಡಿಮ್ಯಾಂಡ್ ಇದೆ. ಯಾವುದಕ್ಕೆ? BSc ಅಗ್ರಿ. BSc ಅಗ್ರಿಕಲ್ಚರ್ ಅದು ನಿಮ್ಮ ಚಾಯ್ಸ್ ಮೇಲೆ ಹೋಗುತ್ತೆ. ಬಟ್ ಏನು ಅಂದರೆ ಇಂಜಿನಿಯರಿಂಗಲ್ಲಿ ಜಾಬ್ ಆಪರ್ಚುನಿಟೀಸ್ ಆರ್ ವೆರಿ ಮಚ್ ಮೋರ್ ಕಂಪೇರ್ಡ್ ಟು BSc AG. ಬಟ್ ಎನಿವೆ ಇಟ್ ಈಸ್ ಯುವರ್ ಚಾಯ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಲ್ ದಿ ವೆರಿ ಬೆಸ್ಟ್. ಓಕೆ, ಅವರ ಒಂದು ಪ್ರಶ್ನೆಗೆ ಉತ್ತರ ಸಿಕ್ತು. ಇವಾಗ ಮತ್ತೊಂದು ಪ್ರಶ್ನೆ ಏನು ಅಂತಂದ್ರೆ, ಈಗ ಎಲ್ಲ ಆನ್ಲೈನ್ ಮಯ ಆಗೋಗಿದೆ. ಸೊ CET ಕೂಡ ಆನ್ಲೈನ್ ಆಗಿದೆ. ಸೊ ಆನ್ಲೈನ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋಬೇಕು, ಹೇಗಿರುತ್ತೆ ಅಲ್ಲಿ ಅನ್ನೋದನ್ನ ಸ್ವಲ್ಪ ಮಾಹಿತಿ ಕೊಡಿ. ಅದೇ ಮುಂಚೆ ಯಾವ ರೀತಿ ಅಂತಂದ್ರೆ ಅಲ್ಲೇ ಹೋಗಿ ಕೂತ್ಕೊಳ್ಳೋರು, ಅಲ್ಲಿ ಹೌದು. ಸ್ಕ್ರೀನ್ ಮೇಲೆ ಎಲ್ಲ ಕಾಣಿಸ್ತಾ ಇತ್ತು. ಯಾವ ಕಾಲೇಜ್ ಉಳಿದಿದೆ ಅಂತ ಅದ್ರಲ್ಲಿ ಚಕ್ ಅಂತ ಯಾವ್ದೋ ಒಂದು ನೋಡ್ಬಿಟ್ಟು ಇದು ಮಾಡೋರು. ಇವಾಗ ಆ ರೀತಿ ಅಲ್ಲ, ಅವರು ಮುಂಚೆನೇನೆ ಸಾಕಷ್ಟು ಹೋಮ್ ವರ್ಕ್ ಮಾಡಬೇಕಾಗುತ್ತೆ. ಅದೇ ನಾ ಹೇಳಿದ್ನಲ್ಲ, ಗ್ರೇಡ್ 1 ಗ್ರೇಡ್ 2 ಗ್ರೇಡ್ 3 ಗ್ರೇಡ್ 4 ಅಂತ ಎಲ್ಲ 10-15 ಕಾಲೇಜ್ ಬಿಟ್ಟು ಇನ್ನು ಉಳಿದಿದ್ದೆಲ್ಲಾನು ಒಂದೇ ಅಂತ ಮಾಡೋದಕ್ಕೆ ಬದಲು ಗ್ರೇಡ್ 2 ಗ್ರೇಡ್ 3 ಅಂತೆಲ್ಲ ಮಾಡ್ಕೊಂಡು ಬರಬೇಕು. ನಮ್ಮ ವೆಬ್ಸೈಟ್ ನಲ್ಲಿ ಆದರ್ಶ ಅದರಲ್ಲಿ ಹೌ ಟು ಡೂ ದಟ್ ಅನ್ನೋದ್ರ ಬಗ್ಗೆನೂ ಮಾಹಿತಿ ಇದೆ. ಹೌ ಟು ಸೆಲೆಕ್ಟ್ ಎ ಕಾಲೇಜ್, ವಾಟ್ ಆರ್ ದ ಪ್ಯಾರಾಮೀಟರ್ಸ್ ಟು ಸೆಲೆಕ್ಟ್ ಎ ಗುಡ್ ಕಾಲೇಜ್, ಆ ಥರದ್ದೆಲ್ಲ ಮಾಹಿತಿ ಇದೆ. ಅದನ್ನ ನಮ್ಮ ವೆಬ್ಸೈಟ್ ನೋಡಿದ್ರೆ ಅವ್ರಿಗೆ ಮಾಹಿತಿ ಸಿಗುತ್ತೆ. ಆ ಥರ ಮಾಡಿಬಿಟ್ಟು ಆಮೇಲೆ ಅವರೇ ಒಂದು ದೊಡ್ಡದಾಗಿ ಒಂದು ಲಿಸ್ಟ್ ಹಾಕೊಂಡು ಅದೇ ಥರ ಮಾಡ್ಕೊಂಡು ಬರಬೇಕು. ಇಲ್ಲಾಂದ್ರೆ ಇದು ಬಹಳಷ್ಟು ಜನ ತಪ್ಪು ಮಾಡಿಬಿಟ್ಟಿರ್ತಾರೆ. ಅವ್ರಿಗೆ ಯಾವುದೋ ಒಂದು ಕಾಲೇಜ್ ಅಲಾಟ್ಮೆಂಟು ಬಂದ್ಬಿಡುತ್ತೆ. ಆಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಇನ್ನೂ ಬೆಟರ್ ಕಾಲೇಜ್ ಸಿಕ್ತಿತ್ತು ಅಂತ. ಬಟ್ ಏನಂದ್ರೆ ಬೆಟರ್ ಕಾಲೇಜ್ ಕೆಳಗಡೆ ಹಾಕಿರ್ತಾರೆ ಅವರು. ಆವಾಗ
ಕಂಪ್ಯೂಟರ್ ಅವ್ರಿಗೆ ಕೊಡೋದಕ್ಕೆ ಸಾಧ್ಯ ಬರೋದಿಲ್ಲ. ಹೌದು. ಆದ್ರಿಂದ ಅದು ಸಾಕಷ್ಟು ಒಳ್ಳೆ ಹೋಮ್ ವರ್ಕ್ ಮಾಡಬೇಕಾಗುತ್ತೆ. ನಮ್ಮ ವೆಬ್ಸೈಟ್ ನಲ್ಲೇ ಇದೆ, ಅದ್ರಲ್ಲಿ ನೋಡಿದ್ರೆ ಹೌ ಟು ಸೆಲೆಕ್ಟ್ ಎ ಕಾಲೇಜ್, ವಾಟ್ ಆರ್ ದ ಪ್ಯಾರಾಮೀಟರ್ಸ್ ಟು ಸೆಲೆಕ್ಟ್ ಎ ಕಾಲೇಜ್ ಅನ್ನೋದೆಲ್ಲ ಇದೆ ಇನ್ಫಾರ್ಮೇಶನ್. ಸಾಕಷ್ಟು ವಿದ್ಯಾರ್ಥಿಗಳು ನೋಡ್ತಾ ಇದ್ದಾರೆ, ಬಹುಶಃ ನಿಮ್ಮ ಮಾಹಿತಿಗೆ ಉಪಯೋಗಿಸ್ಕೊಳ್ತಾರೆ ಅಂತ ತಿಳ್ಕೊಳ್ತೀನಿ ಅವರು. ಇವಾಗ ಮತ್ತೊಂದು ಪ್ರಶ್ನೆ ಏನು ಅಂತಂದ್ರೆ, ಈಗ ಒಬ್ರು ಕರೆ ಮಾಡಿದ್ರು, ಸೆಕೆಂಡ್ PUC ಫೇಲ್ ಆಗಿದೆ, ಇಂಜಿನಿಯರಿಂಗ್ ಓದಿಸ್ಬೇಕು, ಏನ್ ಮಾಡ್ಬೇಕು ಅಂತ. ಸೊ ಈ ರೀತಿ ಸೆಕೆಂಡ್ PUC ಅಲ್ಲಿ ಫೇಲ್ ಆದವರು ನೆಕ್ಸ್ಟ್ 1 ತಿಂಗಳಾದ್ಮೇಲೆ ಎಕ್ಸಾಮ್ ಇರುತ್ತೆ, ಅದರಲ್ಲಿ ಪಾಸ್ ಆಗಿರ್ತಾರೆ ಅಂತ ತಿಳ್ಕೊಳ್ಳಿ. ಈಗ ಫೇಲ್ ಆದಂತಹ ವಿದ್ಯಾರ್ಥಿಗಳಿಗೆ CET ಎಕ್ಸಾಮ್ ಬರೆಯಕ್ಕೆ ಅವಕಾಶ ಇರುತ್ತೆ, ಇರಲ್ವಾ ಏನು? ಅವರು CET ಪರೀಕ್ಷೆ ಆಗ್ಲೇ ಬರ್ದು ಆಗ್ಬಿಟ್ಟಿರುತ್ತೆ. ಇವಾಗ ರ್ಯಾಂಕಿಂಗ್ ಬಂದಿರೋದಿಲ್ಲ, ಬಿಕಾಸ್ PUC ನಲ್ಲಿ ಫೇಲ್ ಆಗಿದ್ದಾರೆ. PUC ನಲ್ಲಿ ಫೇಲ್ ಆದ್ರೆ ರ್ಯಾಂಕಿಂಗ್ ಬರೋದಿಲ್ಲ, ರ್ಯಾಂಕಿಂಗ್ ಬಂದಿರೋದಿಲ್ಲ. ಇವಾಗ ರ್ಯಾಂಕಿಂಗ್ ಬರ್ದೇ ಇರೋದ್ರಿಂದ PUC ರಿಸಲ್ಟ್ಸ್ ಮತ್ತೆ ಸಪ್ಲಿಮೆಂಟರಿ ಬಂದಾಗ ಕೆಲವು ಸತಿ ಮಾಡೋ ಸಾಧ್ಯತೆ ಇರುತ್ತೆ. ಆ ಸಾಧ್ಯತೆ ಇತ್ತು ಅಂತಂದ್ರೆ ಮತ್ತೆ ರ್ಯಾಂಕಿಂಗ್ ಬರುತ್ತೆ, ದೇ ಆರ್ ಎಲಿಜಿಬಲ್ ಅಂಡರ್ CET. ಈ ಹಿಂದೆ ಏನಾದ್ರೂ ಆ ರೀತಿ ಮಾಡಿದಾರೆ ಅನ್ಸುತ್ತೆ, ನನ್ನ ಪ್ರಕಾರ ಮಾಡಿದ್ದಾರೆ ಅನ್ಸುತ್ತೆ. ಆದ್ರಿಂದ ಆತರ ಮಾಡಿದಾಗ ಅನುಕೂಲ ಆಗುತ್ತೆ. ಇಲ್ಲ ಅಂತಂದ್ರೆ ಬಟ್ ಏನು ಅಂತಂದ್ರೆ ಇವತ್ತು ರ್ಯಾಂಕಿಂಗ್ ತುಂಬಾ ಕಡಿಮೆ ಇರೋದ್ರಿಂದ ಇಮಿಡಿಯೇಟ್ ಆಗಿ ಯಾವ್ದಾದ್ರು ಒಂದು ಒಳ್ಳೆ ಕಾಲೇಜಲ್ಲಿ ಒಂದು ಮ್ಯಾನೇಜ್ಮೆಂಟ್ ಸೀಟ್ ಅಂತ ತಗೊಂಡ್ಬಿಟ್ರೆ ದಟ್ ವಿಲ್ ಬಿ ಬೆಟರ್. ಮತ್ತೆ ಇವಾಗ ಆದರ್ಶದಲ್ಲಿ ಆತರ ವಿದ್ಯಾರ್ಥಿಗಳಿಗೂ ಅಷ್ಟೇ ನಾವು ಸೀಟು ಬುಕ್ ಮಾಡಿ ತಗೊಂಡಿರ್ತೀವಿ. ಇನ್ ಕೇಸ್ ದ ಸ್ಟೂಡೆಂಟ್ ಫೇಲ್ಸ್ ವಿ ರೀಫಂಡ್ ದ ಎಂಟೈರ್ ಅಮೌಂಟ್. ಓಕೆ, ಇದುವರೆಗೂ ತುಂಬಾ ದೂರದಿಂದ ಬಂದು ನಮ್ಮ ವೀಕ್ಷಕರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ. ನನ್ನ ಪ್ರಶ್ನೆಗಳು ಕೂಡ ಸಾಕಷ್ಟು ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು. ತಮಗೂ ವೀಕ್ಷಕರೆಲ್ಲರಿಗೂ ಉದಯ ಟಿವಿ ಪರವಾಗಿ ನನ್ನ ಕಡೆಯಿಂದ ಧನ್ಯವಾದಗಳು. ಓಕೆ, ಸಾಕಷ್ಟು ವೀಕ್ಷಕರು ನಮ್ಮ ಕಾರ್ಯಕ್ರಮವನ್ನ ನೋಡಿದರೆ, ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆನ ಇಲ್ಲಿ ಮುಗಿಸ್ತಾ ಇದ್ವಿ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದಯ ನ್ಯೂಸ್. ಎಲ್ಲರಿಗೂ ಒಳ್ಳೆಯದಾಗಲಿ.